Greetings to you in the almighty God name of Yeshua HaMashiach. ಯೇಷು ಮಶಿಗನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. There are 5 books mentioned in the Bible which believers have to cross in their life. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತ 5 ಹಳ್ಳೆಗಳು, ವಿಶ್ವಾಸಿಗಳು ದಾಟಬೇಕಾಗಿರುವಂತ 5 ಹಳ್ಳೆಗಳು. There are these 5 books which you have to face and you have to overcome these 5 books. ಈ 5 ಹಳ್ಳೆಗಳು ನೀವು ಎದುರಿಸಬೇಕಾಗುತ್ತದೆ ಮತ್ತು ಇದನ್ನ ದಾಟಬೇಕಾಗುತ್ತದೆ. Don't think that Christian life is a bed of roses. ಯಾವತ್ತೂ ನೀವು ತಿಳ್ಕೊಳ್ಳಬೇಡಿರಿ ಕ್ರೈಸ್ತ ಜೀವನ ಎಂಬುದು ಅದು ರೋಸಾ ಹೂವಿನಿಂದ ತುಂಬಿಸಲ್ಪಟ್ಟಂತ ಒಂದು ಹಾಸಿಗೆಯಾಗಿದೆ ಎಂಬುದಾಗಿ. Not only Christian life, Bible say in this world you will have tribulations. ಕ್ರೈಸ್ತ ಜೀವನ ಮಾತ್ರವಲ್ಲ, ಈ ಲೋಕದಲ್ಲಿ ಕೂಡ ನಮಗೆ ಕಷ್ಟಗಳು ಇರುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. Some ask, some people will approach the subject called problems. ಕೆಲವರು ಈ ಸಮಸ್ಯೆ ಎಂಬ ವಿಷಯದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. People will ask around, do you have any problems? God can deliver you from problems. ಜನರು ನಿಮಗೆ ಕೇಳ್ತಾರೆ, ನಿಮಗೆ ಏನಾದರೂ ಸಮಸ್ಯೆಗಳಿದೆಯಾ, ದೇವರಿಗೆ ನಿಮ್ಮ ಸಮಸ್ಯೆಗಳಿಂದ ಬಿಡಿಸುವುದಕ್ಕೆ ಸಾಧ್ಯ ಎಂಬುದಾಗಿ. All the problems that you have in this earth will be finished and done over with the moment you die. ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳು ನಿಮ್ಮ ಜೀವ ಹೋಗುವಂತ ಸಮಯದಲ್ಲಿಯೇ ಕೊನೆಗೊಳ್ಳುತ್ತದೆ. So there is no problem as such in this world after you die. ಆದ್ದರಿಂದ ನೀವು ಸತ್ತ ನಂತರ ನಿಮಗೆ ಯಾವ ಸಮಸ್ಯೆಗಳು ಇರುವುದಿಲ್ಲ. The real problem is about your eternal life. ನಿಜವಾದಂತ ಸಮಸ್ಯೆ ಏನಂದ್ರೆ ನಿಮ್ಮ ನಿತ್ಯವಾದ ಜೀವದ ಬಗ್ಗೆ ಆಗಿರುತ್ತದೆ. When you die, your financial problem is over. ನೀವು ಸಾಯುವಾಗ ನಿಮ್ಮ ಹಣದ ಸಮಸ್ಯೆಗಳು ತೀರೋ ಹೋಗುತ್ತದೆ. When you die, your family issues is over. ನೀವು ಸಾಯುವಾಗ ನಿಮ್ಮ ಕುಟುಂಬದ ಸಮಸ್ಯೆಗಳು ಮುಗಿಯುತ್ತದೆ. When you die, your sickness is over. ನೀವು ಸಾಯುವಾಗ ನಿಮ್ಮ ರೋಗ ಮುಗಿದು ಹೋಗುತ್ತದೆ. But after death, if sin is there in your life, then you are in real trouble. ಆದರೆ ನೀವು ಸತ್ತ ನಂತರವೂ ನೀವು ಪಾಪದಲ್ಲಿ ಸತ್ತವರಾಗಿದ್ದರೆ ನಿಜವಾದ ಸಮಸ್ಯೆ ಅಲ್ಲಿ ಪ್ರಾರಂಭವಾಗುತ್ತದೆ. So you have to understand all the problems in the earth has an expiry date. ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಳಬೇಕು, ಈ ಲೋಕದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಅದು ಕೊನೆಗೊಳ್ಳುವಂತ ಒಂದು ಸಮಯವಿರುತ್ತದೆ. But as Christians, we need to overcome these problems in this life. ಆದರೆ ಈ ಜೀವನದಲ್ಲಿ ಕ್ರೈಸ್ತರಾಗಿ ಈ ಸಮಸ್ಯೆಗಳನ್ನು ನಾವು ದಾಟಬೇಕಾಗುತ್ತದೆ. What is the difference between problem faced by a born again believer and the problem faced by a non-Christian? ಪುನಃ ಹುಟ್ಟಿದಂತ ಒಂದು ವಿಶ್ವಾಸಿಯು ಸಮಸ್ಯೆಗಳನ್ನು ಎದುರು ನೋಡುವುದು ಮತ್ತು ಸಾಧಾರಣವಾಗಿರುವಂತಹ ಜನರ ಕ್ರಿಸ್ತರು ಸಮಸ್ಯೆಗಳನ್ನು ಎದುರು ನೋಡುವುದರಲ್ಲಿ ಏನು ವ್ಯತ್ಯಾಸವಿದೆ? For a born again Christian, there is a solution for his problem in the name of Yeshua. ಪುನಃ ಹುಟ್ಟಿದಂತ ಒಂದು ವಿಶ್ವಾಸಿಗೆ ಎಲ್ಲಾ ಸಮಸ್ಯೆಗಳ ಮೇಲೆ ಯೇಸುವ ಹೆಸರಿನಲ್ಲಿ ಒಂದು ಪರಿಹಾರವಿದೆ. But for an unbeliever, there can be no chance, or sometimes it is just by pure mercy of God he is escaping that situation. ಆದರೆ ಒಂದು ಅವಿಶ್ವಾಸಿಗೆ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ಅವಕಾಶಗಳು ಸಿಕ್ಕದೇ ಇರಬಹುದು, ಅಥವಾ ಸಿಕ್ಕಿದ್ರೇನು ಅದು ದೇವರ ಕರುಣೆಯಿಂದಲೇ ಆಗುವುದು. Today let us look at the 5 books that a Christian must face. ಆದ್ದರಿಂದ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವ ವಿಶ್ವಾಸಿಗಳು ದಾಟಬೇಕಾಗಿರುವಂತ 5 ಹಳ್ಳೆಗಳು. Let us pray. ನಾವು ಪ್ರಾರ್ಥನೆ ಮಾಡುವ. Thank you, Father, in the mighty name of Yeshua.
ಯೇಸುವ ಮಸಿಯನ ಹೆಸರಿನಲ್ಲಿ ನಿನಗೆ ವಂದನೆಗಳನ್ನು ತಿಳಿಸುತ್ತೇನೆ ದೇವ. Today, Lord, bless the word, bless the Holy Communion service. ಕರ್ತನೆ, ಈ ದಿನ ಈ ವಾಕ್ಯವನ್ನ ಆಶೀರ್ವಾದ ಮಾಡು ಮತ್ತು ಕರ್ತನ ಮೇಜಿನ ಈ ಸೇವೆಯನ್ನು ಆಶೀರ್ವಾದ ಮಾಡು. Let your name be glorified through our lives. ನಿನ್ನ ಹೆಸರು ನಮ್ಮ ಜೀವಿತ ಮುಖಾಂತರವಾಗಿ ಮಹಿಮೆ ಹೊಂದಲಿ. In the matchless name of Yeshua, we pray. ಯೇಸುವ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. Amen. ಆಮೆನ್. So let us look at the first brook. ಆದ್ರೆ ನಾವು ಮೊದಲನೆಯ ಹಳ್ಳದ ಬಗ್ಗೆ ನಾವು ನೋಡುವ. The brook of Besor. ಬೆಸ್ತೋನ ಹಳ್ಳ ಎಂಬುದಾಗಿ. In the book of 1 Samuel, chapter 30, verses 1, the Bible speaks about David and his men. Can you read book of 1 Samuel, chapter 30, verses 1? We are going to read down, but start with verses 1. ಮೊದಲ ಶಾಮುವೇಲನ ಪುಸ್ತಕ 13ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ ನಾವು ಓದುವ. ಸೌಲನು 1 ವರ್ಷ ಆಳಿದನು. ಇಸ್ರಾಯೇಲರನ್ನು 2 ವರ್ಷ ಆಳಿದಾಗ ಸೌಲನು 1 Samuel 31. 1 Samuel 30 verses 1. ಸಾರಿ, 30ನೇ ಅಧ್ಯಾಯ 13ನೇ ಅಧ್ಯಾಯ ಅಲ್ಲ, 30ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ. ದಾವೀದನು ಅವನ ಜನರು 3 ದಿವಸದಲ್ಲಿ ಚಿಕ್ಲಗಿಗೆ ಬಂದು ಸೇರುವಷ್ಟರಲ್ಲಿ ಏನಾಯ್ತಂದರೆ ಅಮೇಲೇಕ್ಯರು ದಕ್ಷಿಣ ಸೀಮೆಯ ಮೇಲೆ ಚಿಕ್ಲಗಿನ ಮೇಲೆಯೂ ಬಂದು ಬಿದ್ದು ಚಿಕ್ಲಗಿನ ಹೊಡೆದು ಅದನ್ನ ಬೆಂಕಿಯಿಂದ ಸುಟ್ಟು ಬಿಟ್ಟು. Now it happened when David and his men came to Siklag on the 3rd day, the Amalekites has invaded the south and Siklag attacked, and Siklag was burned with a fire. Yeah. So Bible here says that David came back to a place called Siklag. ಸತ್ಯವೇದದಲ್ಲಿ ನಾವು ನೋಡ್ತಾ ಇದೆ, ಸಿಕ್ಲೆಗ್ ಎಂಬ ಊರಿಗೆ ದಾವೀದನು ಬಂದನು ಎಂಬುದಾಗಿ. And what is the peculiarity of Siklag? ಆ ಸಿಕ್ಲೆಗಿನ ಬಗ್ಗೆ ಇರುವಂತ ವಿಶೇಷಣೆ ಏನಾಗಿದೆ? In Siklag, David had his wife and his children and all his possessions stored up in Siklag. ಆ ಸಿಕ್ಲಾಗಿನಲ್ಲಿಯೇ ದಾವೀದನಿಗೆ ಅವನ ಆಸ್ತಿಗಳು, ಅವನ ಹೆಂಡತಿ ಮಕ್ಕಳು ಎಲ್ಲ ಇದ್ದಂತ ಸ್ಥಳ. So when David and all his men was outside Siklag for war, when they came back, somebody used this opportunity to rob the things what David had. ಆದರೆ ಆ ಊರು ಬಿಟ್ಟು ಯುದ್ಧದ ಉದ್ದೇಶಕ್ಕಾಗಿ ದಾವೀದನು ಅವನ ಜನರು ಹೊರಗೆ ಹೋದಾಗ ಆ ಸಮಯವನ್ನ ನೋಡಿ ಕೆಲವರು ಆ ಸ್ಥಳಕ್ಕೆ ಬಂದು ಅವನಿಗೆ ಇದ್ದದೆಲ್ಲ ಕದ್ದುಕೊಂಡು ಹೋಗಿದೆ ಎಂಬುದಾಗಿ ನಾನು ನೋಡ್ತಾ ಇದೆ. Sometimes when we are not aware of our life, when we are distracted in our life, the enemy will get into our life and steal those things that we have stored up in our life. ಕೆಲವು ಸಾರಿ ನಾವು ನಮ್ಮ ಜೀವಿತದ ಬಗ್ಗೆ ಹೆಚ್ಚು ಜಾಗೃತೆ ಇಲ್ಲದೆ ಇರುವಂತ ಸಮಯದಲ್ಲಿ, ಎಚ್ಚರಿಕೆ ಇಲ್ಲದೆ ಇರುವಂತ ಸಮಯದಲ್ಲಿ ಶತ್ರುಗಳು ಬಂದು ನಮಗಿರುವಂತದೆಲ್ಲವನ್ನ ಕದ್ದುಕೊಳ್ಳುವಂತ ಅವಶ್ಯ ಇದೆ. The Bible speaks about 3 character of demons. ಸತ್ಯವೇದವು 3 ವ್ಯತ್ಯಸ್ತವಾದ ಸ್ವಭಾವಗಳ ಬಗ್ಗೆ, ಸೈತಾನ ಸ್ವಭಾವಗಳ ಬಗ್ಗೆ ಹೇಳುತ್ತದೆ. Bible speaks that Satan comes to steal, kill and destroy. The thief comes to steal, kill and destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಸಾಯಿಸುವುದಕ್ಕೂ ಬರ್ತಾನೆಂಬುದಾಗಿ 3 things it's mentioned there. 3 ಕಾರ್ಯಗಳು ಅಲ್ಲಿ ಹೇಳಲ್ಪಟ್ಟಿದೆ. To steal. ಕದ್ದುಕೊಳ್ಳುವುದಕ್ಕೆ. What you have in your hand, demon want to take it. ನಿಮ್ಮ ಕೈಯಲ್ಲಿ ಏನಿದೆಯಾ ಅದನ್ನ ಸೈತಾನು ತೆಗೆದುಕೊಳ್ಳುವುದಕ್ಕೆ ಬಯಸುತ್ತಾನೆ. He want to steal your blessing. ನಿಮಗೆ ಕೊಡಲ್ಪಟ್ಟಂತ ಆಶೀರ್ವಾದ ತೆಗೆದುಕೊಳ್ಳುವುದಕ್ಕೆ ಸೈತಾನು ಬಯಸುತ್ತಾನೆ. Steal the joy in your family. ನಿಮ್ಮ ಕುಟುಂಬದಲ್ಲಿ ಇರುವಂತ ಸಂತೋಷವನ್ನ ತೆಗೆದುಕೊಳ್ಳುವುದಕ್ಕೆ ಸೈತಾನು ಬಯಸುತ್ತಾನೆ. Steal the blessing in your family. ನಿಮ್ಮ ಕುಟುಂಬದಲ್ಲಿ ಇರುವಂತ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕೆ ಸೈತಾನು ಬಯಸುತ್ತಾನೆ. Steal the finance in your family.
ನಿಮ್ಮ ಕುಟುಂಬದಲ್ಲಿರುವಂತಹ ಆರ್ಥಿಕತೆಯನ್ನ ತೆಗೆದುಕೊಳ್ಳುವುದಕ್ಕೆ ಸೈತಾನು ಬಯಸುತ್ತಾನೆ. So the first plan, the agenda of Satan is to steal. ಮೊದಲ ಸೈತಾನ ಉದ್ದೇಶವೇನೆಂದ್ರೆ ನಿಮ್ಮಲ್ಲಿ ಇರುವುದನ್ನು ತೆಗೆದುಕೊಳ್ಳುವುದಕ್ಕೆ. The second agenda is to kill. ಎರಡನೇದಾಗಿ ಸಾಯಿಸುವುದಕ್ಕೆ. What is the meaning of this word kill? ಆ ಸಾಯಿಸು ಎಂಬುದರ ಅರ್ಥವೇನಾಗಿದೆ? It starts with killing your spiritual life. ನಿಮ್ಮ ಆತ್ಮೀಯ ಜೀವಿತವನ್ನ ಸಾಯಿಸುವುದರಿಂದಲೇ ಪ್ರಾರಂಭವಾಗುತ್ತದೆ. To take you away from God. ನಿಮ್ಮನ್ನ ದೇವರಿಂದ ದೂರ ಮಾಡುವುದಕ್ಕಾಗಿ. That means killing your soul. ಅದರ ಅರ್ಥ ನಿಮ್ಮ ಆತ್ಮವನ್ನ ನಾಶಪಡಿಸುವುದಕ್ಕಾಗಿ. To disconnect you between God. ನಿಮಗೂ ದೇವರಿಗಿರುವಂತ ಸಂಬಂಧವನ್ನ ಬೇರ್ಪಡಿಸುವುದಕ್ಕಾಗಿ. And what is the final agenda? ಕೊನೆಯ ಸೈತಾನ ಉದ್ದೇಶವೇನಾಗಿದೆ? That to put your soul in hell, so it will be in eternal destruction. ನಿಮ್ಮ ಆತ್ಮವನ್ನ ನರಕಕ್ಕೆ ಕಳುಹಿಸುವ ಮುಖಾಂತರವಾಗಿ ನಿತ್ಯ ನಾಶಕ್ಕೆ ನಿಮ್ಮನ್ನ ತಳ್ಳಿ ಬಿಡುವುದಕ್ಕೋಸ್ಕರ. So every time Satan has only 3 agenda. ಆದರೆ ನಾವು ನೋಡುವಾಗ ಸೈತಾನಿಗೆ ಮೂರು ಉದ್ದೇಶವಿರುವುದು. Never think that Satan is there to bless you. ಯಾವತ್ತೂ ಯೋಚನೆ ಮಾಡಬೇಡಿರಿ ಸೈತಾನು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ. He may give you a gold coin. ಅವನು ಒಂದು ವೇಳೆ ಬಂಗಾರದ ಹಣವನ್ನ ಕೊಡಬಹುದು ನಿಮಗೆ. But he will take diamonds from you. ಆದರೆ ಅಮೂಲ್ಯವಾದದ್ದು ನಿಮ್ಮಿಂದ ತೆಗೆದುಕೊಳ್ಳುತ್ತಾನೆ ಸೈತಾನು. The man of God, Prophet T.B. Joshua said like this. ಒಮ್ಮೆ ಪ್ರೊಫೆಟ್ ಟಿ.ಬಿ. ಜೋಶುವಾ ಹೀಗೆ ಹೇಳಿದರು, Satan will give you blessing with one hand and take it back with another hand. ಸೈತಾನು ಒಂದು ಕರದಿಂದ ನಿಮಗೆ ಆಶೀರ್ವಾದ ಕೊಡುತ್ತಾನೆ, ಇನ್ನೊಂದು ಕರದಿಂದ ಅದನ್ನು ತೆಗೆಯುತ್ತಾನೆ. So never think that Satan is ready to bless you. If he bless you with money, even if he bless you with things, he will make sure that your soul is sold to him. ಆದ್ದರಿಂದ ಯಾವತ್ತೂ ನೀವು ಯೋಚನೆ ಮಾಡಬೇಡ್ರಿ ಸೈತಾನು ನಿಜವಾಗಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ. ಅವನು ಒಂದು ವೇಳೆ ಹಾಗೆ ಮಾಡಿದ್ರು ಅದು ನಿಮ್ಮಿಂದ ವಾಪಸ್ ತೆಗಿತಾನೆ. When we were studying in our English literature in college, ನಾವು ಕಾಲೇಜಿನಲ್ಲಿ ಇಂಗ್ಲಿಷ್ ಭಾಷೆಯನ್ನ ಕಲಿತಾ ಇರುವಂತ ಸಮಯದಲ್ಲಿ we learned about a play called Dr. Faustus. ಡಾಕ್ಟರ್ ಫೋಸಿಸ್ ಎಂಬ ಒಂದು ವಿಶೇಷ ಕಾರ್ಯವನ್ನು ನಾವು ಕಲಿತಿದೆ. A man who sold his soul to the devil. ಒಬ್ಬ ಮನುಷ್ಯನು ತನ್ನ ಆತ್ಮವನ್ನ ಸೈತಾನಿಗೆ ಕೊಟ್ಟಂತ ಒಂದು ವಿಷಯ. He told Satan, I am going to give my soul to you, but instead of that you have to give me the blessings of this world. ಅವನು ಹೇಳಿದನು, ಸೈತಾನೆ ನಾನು ನನ್ನ ಆತ್ಮವನ್ನ ನಿನಗೆ ಕೊಡುತ್ತೇನೆ, ಅದಕ್ಕೆ ಬದಲಾಗಿ ಈ ಲೋಕದಲ್ಲಿರುವಂತಹ ಆಶೀರ್ವಾದಗಳು ನನಗೆ ಕೊಡಬೇಕೆಂಬುದಾಗಿ. And the story says that Dr. Faustus sold his soul to the demon and Satan blessed him with all the material things. ಆ ಕಥೆಯಲ್ಲಿ ಹೀಗೆ ಹೇಳ್ತಾ ಇದೆ, ಈ ಡಾಕ್ಟರ್ ಫೋರ್ಸ್ ಅವನ ತನ್ನ ಆತ್ಮವನ್ನ ಸೈತಾನಿಗೆ ಮಾರಿದೆ, ಸೈತಾನ್ ಈ ಲೋಕದಲ್ಲಿರುವಂತಹ ಎಲ್ಲ ಆಶೀರ್ವಾದಗಳಿಂದ ಅವನನ್ನ ಕೊಟ್ಟಿದೆ ಎಂಬುದಾಗಿ. Finally Dr. Faustus understood that these are all only for a time, because he will grow old and he will die. And then Faustus started repenting. ಕೊನೆಗೆ ಡಾಕ್ಟರ್ ಫೋರ್ಸಿಸ್ಗೆ ಗೊತ್ತಾಯಿತು ಈ ಸಿಕ್ಕಿದಂತ ಆಶೀರ್ವಾದಗಳೆಲ್ಲೂ ತಾತ್ಕಾಲಿಕವಾಗಿದೆ, ಅವನು ಮುದುಕನಾಗುವಾಗ ಇದು ಯಾವುದು ಅವನಿಗೆ ಪ್ರಯೋಜನವಾಗುವುದಿಲ್ಲ. ಅವನು ಬಹಳ ಪಶ್ಚಾತ್ತಾಪಪಟ್ಟನು ಅವನು ಮಾಡಿದ ಕೆಲಸಕ್ಕೋಸ್ಕರ. But by that time it was too late. ಆದರೆ ಅವನು ಪಶ್ಚಾತ್ತಾಪಪಟ್ಟಂತ ಸಮಯದಲ್ಲಿ ಅದು ಬಹಳ ಹೆಚ್ಚು ತಡವಾಗಿದೆ. The devil came and claimed his soul. ಆ ಸೈತಾನು ಅವನಿಂದ ಆ ಆತ್ಮವನ್ನ ತೆಗೆದುಕೊಂಡನು. This is the same thing Satan tried to do with Yeshua. ಯೇಸುವ ಜೊತೆಯಲ್ಲಿ ಕೂಡ ಸೈತಾನು ಇದೇ ಕೆಲಸವನ್ನ ಮಾಡಕ್ಕೆ ಪ್ರಯತ್ನ ಮಾಡಿದನು. If you bow down and worship me, I will give you everything. ಓ ನೀನು ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರೆ ನಾನು ನಿನಗೆ ಎಲ್ಲ ಕೊಡುವೆನು ಎಂಬುದಾಗಿ ಹೇಳಿದನು. Satan is telling people, I can give you everything, sell me your soul.
ಸೈತಾನು ಎಲ್ಲಾ ಜನರಿಗೆ ಹೇಳ್ತಾ ಇದೆ, ನಾನು ನಿಮಗೆ ಎಲ್ಲವನ್ನ ಕೊಡುತ್ತೇನೆ, ನಿಮ್ಮ ಆತ್ಮವನ್ನ ನನಗೆ ಕೊಡಿ ಎಂಬುದಾಗಿ. But what did Yeshua say? ಆದ್ರೆ ಯೇಸುವ ಹೇಳಿದ ಮಾತು ಏನಾಗಿದೆ? John 10:10 say, the thief comes to steal, kill and destroy, but I have come that you might have life more abundantly. ನಾವು ಯೋಹಾನ ಬರೆದ ಆ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ, ಸೈತಾನು ಬರುವುದು ಕದ್ದುಕೊಳ್ಳುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ಆಗಿದೆ, ಆದರೆ ನಾನು ನಿಮಗೆ ಜೀವವನ್ನು ಕೊಡುವುದಕ್ಕೋಸ್ಕರ ಬಂದಿದ್ದೇನೆಂಬುದಾಗಿ. So Yeshua told that not only I will bless you in this world, but I will give you eternal life in heaven. ಯೇಸು ಹೇಳಿದ್ದಾನೆ, ನಾನು ನಿಮಗೆ ಆಶೀರ್ವಾದ ಮಾಡುವುದು ಮಾತ್ರವಲ್ಲ, ನಾನು ನಿಮಗೆ ನಿತ್ಯ ಜೀವವನ್ನು ಕೂಡ ಕೊಡುತ್ತಾನೆ ಎಂಬುದಾಗಿ. So my brothers and sisters, sometime in our life, Satan will attack our life and steal certain things from our life. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ಸಾರಿ ಸೈತಾನು ನಮಗೆ ವಿರುದ್ಧವಾಗಿ ಹೇಳುತ್ತಾನೆ ಮತ್ತು ನಮ್ಮಲ್ಲಿ ಇರುವಂತಹ ಕೆಲವುದನ್ನ ಸೈತಾನು ತೆಗೆದುಕೊಳ್ಳುತ್ತಾನೆ. But what I am telling you, never be discouraged. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯಾವತ್ತೂ ನೀವು ಕಳವಳಗೊಳ್ಳಬೇಡಿರಿ. In all situation, keep your faith. ಎಲ್ಲಾ ಸಂದರ್ಭದಲ್ಲಿಯೂ ನೀವು ನಂಬಿಕೆಯಲ್ಲಿ ದೃಢವಾಗಿರು. When the world is against you, when your sickness is against you, when finance is against you, keep your faith. ಈ ಲೋಕವು ನಿಮಗೆ ಎದುರು ಬಂದಾಗ, ನಿಮ್ಮ ಆರ್ಥಿಕ ಅವಸ್ಥೆಯು ನಿಮಗೆ ವಿರುದ್ಧವಾಗಿ ಬಂದಾಗ, ಎಲ್ಲಾ ಸಂದರ್ಭದಲ್ಲಿಯೂ ನೀವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿರು. In the book of 1 Samuel chapter 30 verses 2, you can read what happened there in Siklag. ಎರಡನೇ ವಾಕ್ಯ, ಮೊದಲ ಶಾಮುವೇಲ 30ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಚಿಕ್ಲಗಿಯಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡಬಹುದು. ಅದರಲ್ಲಿ ಇದ್ದ ಸ್ತ್ರೀಯರನ್ನು ಸೆರೆ ಹಿಡಿದು ಕಿರಿಯನ್ನಾದರೂ ಕೊಂದು ಹಾಕದೆ ಅವರನ್ನು ಸೆರೆಯಾಗಿ ತೆಗೆದುಕೊಂಡು ತಮ್ಮ ಮಾರ್ಗವಾಗಿ ಹೊರಟು ಹೋದರು. Bible say that all the Amalekites, they came and carried this woman away and children away, small and great. They did not kill anyone, but they took them and went their way. ಅಲ್ಲಿ ಈ ಅಮೇಲೇಕಿಯರು ಬಂದು ಈ ಸ್ತ್ರೀಯರನ್ನ ಹಿರಿಯರನ್ನ ಕೊಂದು ಹಾಕದೆ ಅವರನ್ನ ಸೆರೆಯಾಗಿ ತೆಗೆದುಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. And David, Bible say verses 3, can you read? Their sons and daughters of David and the men were taken captives. 3ನೇ ವಾಕ್ಯದಿಂದ ನೋಡ್ತಾ ಇದೆ, ದಾವೀದನು ಅವನ ಜನರು ಆ ಪಟ್ಟಣಕ್ಕೆ ಬಂದಾಗ ಈಗೋ ಅದು ಬೆಂಕಿಯಿಂದ ಸುಟ್ಟು ಹಾಕಲ್ಪಟ್ಟಿತ್ತು, ಇದಲ್ಲದೆ ಅವರ ಹೆಂಡತಿಯರು, ಕುಮಾರರು, ಕುಮಾರ್ತಿಯರು ಸೆರೆಯಾಗಿ ಒಯ್ಯಲ್ಪಟ್ಟಿದ್ದರು. So imagine the condition. ಅಲ್ಲಿ ಆ ಅವಸ್ಥೆಯನ್ನು ನೀವು ಊಹಿಸಿ ನೋಡಿರಿ. Coming back to the city, they thought that they are coming to their family, they are coming to their loved ones, and what is the result? ಅವರು ಪಟ್ಟಣಕ್ಕೆ ಬಂದಾಗ ಅವರು ಆ ಕುಟುಂಬವನ್ನ ನೋಡುವುದಕ್ಕೆ, ಅವರ ಪ್ರೀತಿಯ ಜನರನ್ನು ನೋಡುವುದಕ್ಕೆ ಅವರು ಬಂದಿದ್ದರೆ, ಆದರೆ ಅವರು ನೋಡಿದ್ದು ಬಹಳ ಕಷ್ಟಕರವಾದ ಅವಸ್ಥೆಯಾಗಿತ್ತು. Understand, sometimes Satan will attack our loved ones. ಪ್ರಿಯ ಜನರೇ, ನೀವು ಅರ್ಥ ಮಾಡಿಕೊಳ್ಳಿರಿ, ನಾವು ಪ್ರೀತಿಸುವರನ್ನು ಕೂಡ ಸೈತಾನು ಕೆಲವು ಸಾರಿ ಹೋರಾಟ ಮಾಡುವನಾಗಿರ್ತಾನೆ. That will inflict maximum pain in us. ಅದು ಬಹಳಷ್ಟು ನೋವು ನಮ್ಮಲ್ಲಿ ಉಂಟು ಮಾಡುತ್ತದೆ. I am giving you a wise counsel. ನಾನು ನಿಮಗೆ ಬಹಳ ಒಂದು ಬುದ್ಧಿಯ ಆಲೋಚನೆ ಹೇಳಿಕೊಡ್ತಾ ಇದ್ದೆ. The Bible say, love your God with all your heart, your soul, your mind and your strength. ಸತ್ಯವೇದ ಹೇಳ್ತಾ ಇದೆ, ನೀವು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನೀವು ನಿಮ್ಮ ದೇವರನ್ನ ಪ್ರೀತಿಸಿರಿ ಎಂಬುದಾಗಿ. Then the second word is that love your neighbor. ನಿನ್ನ ನೆರೆಯವನನ್ನೇ ನೀನು ಪ್ರೀತಿಸಿ ಎಂಬುದಾಗಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ. Listen very carefully what I am going to tell you. ಬಹಳ ಎಚ್ಚರಿಕೆಯಿಂದ ನೀವು ಕೇಳಿರಿ ನಾನು ಏನು ಹೇಳುತ್ತೇವೆ ಎಂಬುದಾಗಿ. Even if it's your own wife, your husband, your children or anyone, never love them more than the Lord. ನಿಮ್ಮ ಹೆಂಡತಿ ಆಗಲಿ, ಗಂಡ ಆಗಲಿ, ನಿಮ್ಮ ಮಕ್ಕಳಾಗಲಿ, ಯಾರೇ ಆಗಲಿ, ನಿಮ್ಮ ದೇವರಿಗಿಂತ ಹೆಚ್ಚಾಗಿ ಅವರನ್ನು ನೀವು ಪ್ರೀತಿಸಬಾರದು. If you love them more than God,
Satan will attack those people who love you more than God. ನೀವು ಅವರನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವಾದರೆ, ನೀವು ಪ್ರೀತಿಸುವವರನ್ನ, ನಿಮ್ಮನ್ನ ಪ್ರೀತಿಸುವವರನ್ನ ಸೈತಾನು ಹೋರಾಟ ಮಾಡ್ತಾನೆ. I have seen this repeatedly happening in the lives of believers. ವಿಶ್ವಾಸಿಗಳ ಜೀವನದಲ್ಲಿ ಸತತವಾಗಿ ಇದು ನಡೀತಾ ಇರುವುದನ್ನ ನಾನು ನೋಡಿದ್ದೇನೆ. I have seen this happening in the life of pastors. ಸೇವಕರ ಜೀವನದಲ್ಲಿ ಇದು ನಡೀತಾ ಇರುವುದನ್ನ ನಾನು ನೋಡಿದ್ದೇನೆ. They will love their son or daughter more than God. ಅವರು ತನ್ನ ಮಕ್ಕಳನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. No, they will love them more. They will think that their children is only precious. Other children are not, but their children is very precious. ಅವರು ಅವರ ಮಕ್ಕಳೇ ಬಹಳ ಪ್ರಾಮುಖ್ಯವುಳ್ಳದವರು, ಇದರ ಮಕ್ಕಳಿಗೆ ಏನು ಪ್ರಾಮುಖ್ಯತೆ ಇಲ್ಲ, ಅವರ ಮಕ್ಕಳಿಗೆ ಹೆಚ್ಚು ಪ್ರೀತಿಯು ಕೊಡುವರಾಗಿರ್ತಾರೆ. I have seen in such cases, you will have trouble with your children only. ಹಾಗೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಮೇಲೆ ಬಹಳಷ್ಟು ತೊಂದರೆಗಳು ಬರುವುದನ್ನು ನಾನು ನೋಡಿದ್ದೇನೆ. Why? Because you give priority to the things of this world than God. ಯಾಕಂದ್ರೆ ಈ ಲೋಕದಲ್ಲಿ ಇರುವಂತ ಕಾರ್ಯಗಳಿಗೆ ದೇವರಿಗಿಂತ ಹೆಚ್ಚು ಪ್ರಾಮುಖ್ಯತೆಯು ನೀವು ಕೊಡುವ ಕಾರಣದಿಂದಲೇ. All children are precious. ಎಲ್ಲಾ ಮಕ್ಕಳು ಅಮೂಲ್ಯವಾದವರೇ. You have to bless all children. ಎಲ್ಲಾ ಮಕ್ಕಳನ್ನ ನೀವು ಆಶೀರ್ವಾದ ಮಾಡಬೇಕು. But here you see, David was crying. What happened to his men? ಇಲ್ಲಿ ದಾವೀದನು ಅಳುತ್ತಾ ಇದೆ, ಅವನ ಜನರಿಗೆ ಏನಾಯ್ತು? 1 Samuel 30 verses 4. 4ನೇ ವಾಕ್ಯ ನಾವು ನೋಡುವ, ದಾವೀದನು ಅವನ ಸಂಗಡವಿದ್ದ ಜನರು ಅಳುವುದಕ್ಕೆ ತಮ್ಮಲ್ಲಿ ಶಕ್ತಿ ಇಲ್ಲದೆ ಹೋಗುವವರೆಗೂ ಗಟ್ಟಿಯಾಗಿ ಅತ್ತರು. Oh, what a tragic scene here. ಎಷ್ಟು ಕ್ರೂರವಾದಂತ ಒಂದು ಅವಸ್ಥೆಯು ನಾವಲ್ಲಿ ನೋಡ್ತಾ ಇದೆ. David and all men were crying, and they didn't have any strength to cry anything more because they lost their wife and their sons and daughters and the precious things. ಅವರು ಅಳುವುದಕ್ಕೂ ಕೂಡ ಅವರಿಗೆ ಶಕ್ತಿ ಇರಲಿಲ್ಲ, ಯಾಕಂದ್ರೆ ಅವರಿಗೆ ಅವರ ಹೆಂಡತಿಯರು ಮಕ್ಕಳನ್ನ ನಷ್ಟವಾಯಿತು. But there was a problem upon problem. ಒಂದು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ. Listen, all anointed pastors. ಎಲ್ಲ ಅಭಿಷಿಕ್ತರಾದಂತ ಸೇವಕರು ನನ್ನ ಮಾತು ಕೇಳಿರಿ. When you have the anointing upon you, Satan will annoy you more. ನಿಮ್ಮ ಜೀವನದ ಮೇಲೆ ಅಭಿಷೇಕ ಇರುವಾಗ ಸೈತಾನು ಬಹಳಷ್ಟು ಹೋರಾಟ ನಿಮ್ಮ ಮೇಲೆ ಮಾಡ್ತಾನೆ. It is very easy to say you are anointed, filled with the Holy Ghost, but you have to understand you will sometimes face more challenges from not only Satan but also from men. ಇದು ಬಹಳ ಸರಳವಾಗಿದೆ ಹೇಳುವುದಕ್ಕೆ, ನನ್ನ ಮೇಲೆ ದೇವರ ಅಭಿಷೇಕವಿದೆ ಎಂಬುದಾಗಿ. ಆದ್ರೆ ಎಷ್ಟು ಅಭಿಷೇಕ ನಿಮ್ಮ ಮೇಲೆ ಇದೆಯೋ ಅಷ್ಟೇ ಹೋರಾಟ ಸೈತಾನ ನಿಮ್ಮ ಮೇಲೆ ಮಾಡ್ತಾನೆ. Yes, 1 Samuel 36 says so. ಯಾಕಂದ್ರೆ ಮೊದಲ ಶಾಮೂಲ 30ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಹಾಗೆ ನೋಡ್ತಾ ಇದ್ದೇವೆ. ಆದರೆ ಜನರಲ್ಲಿ ಪ್ರತಿಯೊಬ್ಬರು ತನ್ನ ಕುಮಾರ ಕುಮಾರ್ತೆಯರಿಗೋಸ್ಕರವಾಗಿಯೂ ಮನೋವ್ಯಥೆ ಪಟ್ಟು ದಾವೀದನನ್ನ ಕಲ್ಲೆಸೆಯಬೇಕೆಂದು ಹೇಳಿಕೊಂಡಿದ್ದರಿಂದ ಅವನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ದಾವೀದನು ಕರ್ತನಾದ ದೇವರಲ್ಲಿ ತನ್ನನ್ನೇ ಬಲಪಡಿಸಿಕೊಂಡನು. Now what is the problem with David? ಈಗ ದಾವೀದನಿಗೆ ಆಗ್ತಾ ಇರುವಂತಹ ಹೊಸ ಸಮಸ್ಯೆ ಏನಾಗಿದೆ? David himself is going through a personal tragedy. ದಾವೀದನು ಅವನ ವೈಯಕ್ತಿಕವಾದಂತಹ ಒಂದು ಸಮಸ್ಯೆಯೊಳಗಡೆ ಬಿದ್ದಿದ್ದಾನೆ. ಈಗ Bible say the Amalekites came and took away Ahinoam his wife, and Abigail his wife, 2 wives of David, was taken by Amalekites. ಸತ್ಯವೇದ ಹೇಳ್ತಾ ಇದೆ, ಈ ಅಮೇಲೆಕರು ಬಂದು ಇವರ ಹೆಂಡತಿಯರನ್ನ ತೆಗೆದುಕೊಂಡಿದೆ ಎಂಬುದಾಗಿ ನಾವು ನೋಡ್ತಾ ಇದೆ. And David was himself crying. ದಾವೀದನೇ ಬಹಳಷ್ಟು ಅಳ್ತಾ ಇತ್ತು. And what was the people doing? ಆ ಜನರು ಏನು ಮಾಡ್ತಾ ಇತ್ತು? They were putting all the blame
on David. ಎಲ್ಲ ಆ ದೂರನ್ನ ದಾವೀದನ ಮೇಲೆ ಇಡ್ತಾ ಇತ್ತು. Because David went out of the city, only these people came. David guided us out of the city. That is why these people came and created this problem. We lost our children, our wife, because of David. ದಾವೀದಿನ ದೆಸೆಯಿಂದಲೇ, ಅವನು ಹೊರಗೆ ಹೋದ ಕಾರಣದಿಂದಲೇ ಈ ಜನರು ಬಂದು ನಮ್ಮ ಪಟ್ಟಣವನ್ನು ಆಕ್ರಮಣ ಮಾಡಿದೆ, ನಮಗಿರುವುದೆಲ್ಲ ನಷ್ಟವಾಯಿತು ಎಂಬುದಾಗಿ ಅವರು ದೂರ ಹೇಳೋದಕ್ಕೆ ಪ್ರಾರಂಭವಾಯಿತು. I am asking you a question. Because you are a believer, are people blaming you, blaming your faith, blaming your God, blaming your Christian life because of the problem that you are facing? ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಯ ದೆಸೆಯಿಂದ ಜನರು ನಿಮ್ಮನ್ನ ದೇಶಿಸ್ತಾ ಇದೆಯಾ? ಜನರು ನಿಮ್ಮ ಮೇಲೆ ಆ ದೂರ ಹಾಕುತ್ತಾ ಇದೆಯಾ? You see, sometimes they'll say all the problems started after you coming to Yeshua. ಕೆಲವೊಮ್ಮೆ ನೀವು ನೋಡಬಹುದು, ಯೇಸುವ ಹತ್ರ ಬಂದ ಮೇಲೆನೆ ನಿಮಗೆಲ್ಲ ಸಮಸ್ಯೆಯು ಪ್ರಾರಂಭವಾಯಿತು. Some people will say all the problems started because after you started going to the church. ಕೆಲವರು ಹೇಳ್ತಾರೆ, ನಾನು ಯಾವಾಗ ಚರ್ಚಿಗೆ ಹೋಗೋದು ಪ್ರಾರಂಭವಾಯ್ತಾ ಅವಾಗ ಎಲ್ಲ ಸಮಸ್ಯೆಗಳು ಬರಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ. Now David, the anointed man of God, he is crying. At the same time, people is planning to stone him and kill him. ಅಭಿಷಿಕ್ತನಾದ ದಾವೀದನು ಅಳುತ್ತಾ ಇದೆ. ಅದೇ ಸಮಯದಲ್ಲಿ ಜನರು ಅವರನ್ನ ಕಲ್ಲೆಸೆಯುವುದಕ್ಕೆ ಪ್ರಾರಂಭ ಮಾಡ್ತಾ ಇದೆ. But 1 Samuel chapter 30 verses 6, Bible say David strengthened himself in the Lord. ಆದ್ರೆ 6ನೇ ವಾಕ್ಯದಲ್ಲಿ ನೋಡ್ತಾ ಇದೆ, ದಾವೀದನು ಕರ್ತನಾದ ದೇವರಲ್ಲಿ ತನ್ನನ್ನ ಬಲಪಡಿಸಿಕೊಂಡನು ಎಂಬುದಾಗಿ. Servants of God, believers of God, learn to be strengthened yourself in the Lord. ಪ್ರಿಯ ದೇವ ಜನರೇ, ವಿಶ್ವಾಸಿಗಳೇ, ನೀವು ಕರ್ತನಲ್ಲಿ ಬಲಪಡಿಸುವುದಕ್ಕೆ ನೀವು ತಿಳಿದುಕೊಳ್ಳಿರಿ. Sometimes nobody will be with you. ಕೆಲವು ಸಾರಿ ಯಾರು ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. Sometimes no believer will support you. ಕೆಲವು ಸಾರಿ ಯಾವ ವಿಶ್ವಾಸಿಗಳು ನಿಮ್ಮನ್ನು ಸಹಾಯ ಮಾಡುವುದಿಲ್ಲ. You will be alone. ನೀವು ಒಬ್ಬಂಟಿಗರಾಗಿರುತ್ತೇವೆ. You will be alone crying. ನೀವು ಅಳುತ್ತಾ ಇರುವಂತ ಜನರಾಗಿರಬಹುದು. Now what did David do? ದಾವೀದನು ಏನು ಮಾಡಿದ್ದಾನೆ? 1 Samuel chapter 30 verses 7. ಮೊದಲ ಶಾಮುವೇಲ 10ನೇ ಅಧ್ಯಾಯ 7ನೇ ವಾಕ್ಯ. ಆಗ ದಾವೀದನು ಅಹಿಮೆಲೆಕನ ಮಗನಾದ ಏಬಾತರನೆಂಬ ಯಾಜಕನಿಗೆ, ನೀನು ದಯಮಾಡಿ ಎಫೋದನ್ನ ನನಗಾಗಿ ತಕೊಂಡು ಬಾ ಅಂದನು. ಹಾಗೆಯೇ ಎಬಾತರನು ಎಫೋದನ ದಾವೀದನ ಬಳಿಗೆ ತಂದನು. So the moment David was in crisis, David spoke to a priest and asked to bring the ephod to him to inquire of the Lord. ಆ ಸಮಸ್ಯೆಯಲ್ಲಿ ದಾವೀದನು ಮುಳುಗಿದ್ದಾಗ ದಾವೀದನು ಯಾಜಕನಿಗೆ ಹೇಳ್ತಾ ಇದೆ, ಎಫೋದನ್ನ ತಗೊಂಡು ಬಾ ಎಂಬುದಾಗಿ. You see, in the midst of problem, David connected himself with the right kind of fellowship. ಸಮಸ್ಯೆಗಳ ಮಧ್ಯದಲ್ಲಿ ದಾವೀದನು ಸರಿಯಾದ ಸಂಬಂಧಕ್ಕೆ ತನ್ನನ್ನ ಸಂಪರ್ಕ ಮಾಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. All the people were want to throw stones at him. ಎಲ್ಲಾ ಜನರು ಅವನ ಮೇಲೆ ಕಲ್ಲೆಸೆಯುವುದಕ್ಕೆ ಪ್ರಯತ್ನ ಮಾಡಿದನು. But there was a priest called Abiathar. ಆದರೆ ಅಬ್ಯಾತನೆಂಬ ಒಬ್ಬ ಯಾಜಕನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. My question, you must have an Abiathar with you. ನನ್ನ ಪ್ರಶ್ನೆ, ನಿಮಗೆ ಒಬ್ಬ ಅಬ್ಯಾತನು ನಿಮ್ಮ ಜೀವನದಲ್ಲಿ ಇದೆಯಾ? You must have a person who will support you, who will pray to you, pray with you. ನಿಮಗೆ ಬೆಂಬಲ ಕೊಡುವುದಕ್ಕೆ, ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಹಾಯ ಮಾಡುವಂತ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಬೇಕು. The meaning of Abiathar means my father is great.
ಎಬ್ಯಾತರ್ ಎಂಬ ಹೆಸರಿನ ಅರ್ಥ ಏನೆಂದರೆ ನನ್ನ ತಂದೆಯು ದೊಡ್ಡವನಾಗಿದ್ದಾನೆಂಬುದಾಗಿ. So David connected himself with a person who was connected with God. ದೇವರೊಂದಿಗೆ ಸಂಪರ್ಕ ಮಾಡಲ್ಪಟ್ಟಂತ ವ್ಯಕ್ತಿಯೊಡನೆ ದಾವೀದನು ಸಂಪರ್ಕ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. See, don't run after 10, 20 pastors, 10, 20 people and asking pastor, pray, 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 pray. ನೀವು ಸುಮಾರು 10-20 ಪಾಸ್ಗಳ ಹಿಂದೆ ಓಡಬಾರದು, ನನಗೆ ಪ್ರಾರ್ಥನೆ ಮಾಡಿ ಮಾಡಿ ಎಂಬುದಾಗಿ ಹೇಳಿಕೊಂಡು. You connect with those who connect you effectively with God. ನಿಮ್ಮನ್ನ ದೇವರೊಂದಿಗೆ ಸಂಪರ್ಕ ಮಾಡಿಸುವಂತ ಜನರೊಂದಿಗೆ ನೀವು ಸಹವಾಸ ಬೆಳೆಸಿಕೊಳ್ಳಿರಿ. Be in constant fellowship. ಅವರೊಂದಿಗೆ ಸತತವಾದ ಅನ್ಯೋನ್ಯತೆಯಲ್ಲಿ ಇರು. One day pastor A, the next day pastor B, next day pastor C, now after that pastor D. If you run like this, what happened? All these people will give you different voice of God, different idea. You will be in trouble. ಒಂದು ದಿನ ಪಾಸ್ಟರ್ ಎ, ಮರುದಿನ ಪಾಸ್ಟರ್ ಬಿ, ಮತ್ತೆ ಒಂದು ದಿನ ಪಾಸ್ಟರ್ ಸಿ. ಆಗ ನೀವು ಒಂದೊಂದು ಪಾಸ್ಗಳ ಜೊತೆ ನೀವು ಸಂಪರ್ಕ ಮಾಡಿ ಅವರ ವ್ಯತ್ಯಸ್ತವಾದಂತ ಆಲೋಚನೆಗಳನ್ನು ಕೇಳಿ ನಿಮಗೆ ಏನು ಮಾಡದೇ ಇರುವಂತ ಒಂದು ಅವಸ್ಥೆಗೆ ನೀವು ಬರ್ತೇವೆ. You must be connected with someone who will connect you with God. ದೇವರೊಂದಿಗೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಒಬ್ಬರ ಜೊತೆಯಲ್ಲಿ ನೀವು ಸಹವಾಸ ಬೆಳೆಸಿಕೊಳ್ಳಬೇಕು. Why did David ask Abiathar to bring the ephod? ಯಾಕೆ ದಾವೀದನು ಎಬ್ಯಾತರನ್ನ ಎಫೋದನ್ನ ತಗೊಂಡು ಬರುವುದಕ್ಕೆ ಹೇಳಿದನು? Because David trusted in his God first. ಯಾಕಂದ್ರೆ ದೇವರು ತನ್ನ ದೇವರಲ್ಲಿಯೇ ತನ್ನ ಹೆಚ್ಚು ಭರವಸೆಯನ್ನು ಇಟ್ಟನು. When you have a problem, first you kneel down and seek the face of God. ನಿಮಗೆ ಒಂದು ಸಮಸ್ಯೆ ಬಂದಾಗ ಮೊದಲು ನೀವು ಮೊಣಕಾಲೂರಿ ದೇವರ ಮುಖವನ್ನು ಹುಡುಕುವರಾಗಿರಿ. Then only seek the face of men. ನಂತರ ನೀವು ಜನರ ಮುಖವನ್ನು ಹುಡುಕುವರಾಗಿರಿ. When you have a problem, you must learn how to depend on God. Not only then suddenly take a phone and say, oh prophet, oh prophet, oh pastor, oh pastor. No. First learn to be in the presence of God. Pour your heart to God. ನಿಮಗೆ ಒಂದು ಸಮಸ್ಯೆ ಬಂದಾಗ ಮೊದಲು ನೀವು ಪ್ರವಾದಿಗೆ ಪಾಸ್ಗಳಿಗೆ ಫೋನ್ ಮಾಡುವುದಲ್ಲ, ನನಗೆ ಸಹಾಯ ಮಾಡುವುದ ಹೇಳೋದಲ್ಲ. ನೀವು ಮೊಣಕಾಲೂರಿ ದೇವರ ಮುಖವನ್ನ ಹುಡುಕುವರಾಗಿರಬೇಕು. That is what David strengthened himself in the Lord. Then only he spoke to Abiathar. ಮೊದಲು ದೇವರು ಕರ್ತನಲ್ಲಿ ಬಲಪಡಿಸಿಕೊಂಡನು, ನಂತರ ಅವನು ಎಬ್ಯಾತರ್ ಯಾಚಕನ ಹತ್ರ ಮಾತಾಡ್ತಾ ಇದೆ. Today what is happening? ಇವತ್ತು ಏನು ನಡೀತಾ ಇದೆ? Problem is coming. ಸಮಸ್ಯೆಗಳು ಬರ್ತಾ ಇದೆ. You will take your phone. ನೀವು ನಿಮ್ಮ ಫೋನ್ ಅನ್ನ ತೆಗೆದು prayertower.com prayertower.com ಗೆ ನೋಡ್ತೀರಾ. Oh pastor, oh man of God, oh pray. You see, even the prayer warrior prayer won't be heard if you are not aligned with God. ನೀವು ಕೇಳುವಂತ ಪ್ರಾರ್ಥನೆಯು ನೀವು ದೇವರಲ್ಲಿ ಜೀವವುಳ್ಳವರಾಗದೇ ಇದ್ದರೆ ಯಾವುದಕ್ಕೂ ಪ್ರಯೋಜನವಿಲ್ಲ ಎಂಬುದಾಗಿ. You must learn to spend your time in the presence of God. Then only you can call your prayer warrior or pastor or anything. But you must learn to commit your heart to God. ನೀವು ಮೊದಲು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದಕ್ಕೆ ನಿಮ್ಮ ಹೃದಯಗಳನ್ನ ಸಮರ್ಪಿಸಿ ಕೊಡುವುದಕ್ಕೆ ನೀವು ಕಲಿಯಬೇಕು. And when David was committed himself to God, ದಾವೀದನು ತನ್ನ ಹೃದಯವನ್ನ ದೇವರಿಗೆ ಸಮರ್ಪಿಸಿ ಕೊಟ್ಟಾಗ the voice of God came to David. ದೇವರ ಆ ನುಡಿ ದಾವೀದನು ಕೇಳಿಸಿಕೊಂಡನು. What is the voice of God? ಆ ದೇವರ ನುಡಿ ಏನಾಗಿತ್ತು? 1 Samuel chapter 30 verses 8 to 10. 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ
ದಾವೀದನ ಕರ್ತನಿಗೆ, ನಾನು ಆ ದಂಡಿನ ಹಿಂದೆ ಬೆನ್ನಿಟ್ಟಲೋ, ನಾನು ಅವರನ್ನ ಹಿಂದಟ್ಟಬಹುದೋ ಎಂದು ಕೇಳಿದನು. ಅದಕ್ಕೆ ಆತನು, ನೀನು ಹಿಂದಟ್ಟು, ನಿಶ್ಚಯವಾಗಿ ನೀನು ಅವರನ್ನ ಹಿಂದಟ್ಟಿ ಎಲ್ಲರನ್ನ ಬಿಡಿಸಿಕೊಳ್ಳುವಿ ಅಂದನು. ಆಗ ದಾವೀದನು ಅವನ ಸಂಗಡ ಇದ್ದ 600 ಜನರು ಹೋದರು. ಅವರು ಬೆನೋರ್ ಎಂಬ ಹಳ್ಳದ ಬಳಿಗೆ ಬಂದಾಗ ಹಿಂದುಳಿದವರು ಅಲ್ಲಿ ನಿಂದರು. ದಾವೀದನು ತಾನು 400 ಜನರು ಹಿಂದಟ್ಟಿ ಹೋದರು. ಬೆಸೋರಿನ ಹಳ್ಳವನ್ನ ದಾಟಲಾರದೆ ದಣಿದಿದ್ದರಿಂದ 200 ಜನರು ಅಲ್ಲಿ ನಿಂದರು. The Bible says, David asked God, should I pursue? God told you, go and you will receive everything what they have stolen back. ದಾವೀದನು ದೇವರಿಗೆ ಕೇಳಿದನು, ನಾನು ಹೋಗ್ಬೇಕಾ? ದೇವರು ಹೇಳಿದನು, ಹೌದು, ನೀನು ಹೋಗಿ ನಿನಗೆಲ್ಲ ಸಿಕ್ಕುತ್ತದೆ ಎಂಬುದಾಗಿ. Bible say that they had to cross a brook called Besor. ಬೆಸೋರ್ ಎಂಬ ಒಂದು ಹಳ್ಳವನ್ನ ದಾಟಬೇಕಾಗಿತ್ತು ಎಂದು ನಾವು ಸತ್ಯವೇದದಲ್ಲಿ ನೋಡ್ತಾ ಇದೆ. What is the meaning of brook Besor? ಆ ಬೆಸೋರ್ ಹಳ್ಳ ಎಂಬುದರ ಅರ್ಥವೇನಾಗಿತ್ತು? If you want to cross brook Besor, you must have the voice of God which will help you, strengthen you to get back your things. ಆ ಬೆಸೋರಿನ ಹಳ್ಳವನ್ನು ದಾಟಬೇಕಾದ್ರೆ ನೀವು ದೇವರ ನುಡಿಯನ್ನ ಕೇಳಬೇಕು. ಯಾಕಂದ್ರೆ ದೇವರ ನುಡಿಯಿಂದಲೇ ನಿಮಗೆ ಬಲ ಹೊಂದುತ್ತದೆ. Are you today standing before the river Besor? ನೀವು ಇವತ್ತು ಈ ಬೆಸೋರಿನ ಹಳ್ಳದ ಮುಂದೆ ನಿಂತುಕೊಂಡಿದ್ದೀರಾ? Are you thinking all my situation is lost, but the other side of Besor I am going to receive my blessing? ನೀವು ಯೋಚನೆ ಮಾಡ್ತಾ ಇದ್ದೀರಾ, ಈಚೆ ಕಡೆ ಬೆಸೋರಿನ ಈಚೆ ಕಡೆ ನನಗೆಲ್ಲ ನಷ್ಟವಾಯಿತು, ಆದ್ರೆ ಬೆಸೋರಿನ ಆಚೆ ಕಡೆ ನನಗೆಲ್ಲ ಸಿಕ್ಕುತ್ತದೆ ಎಂಬುದಾಗಿ. COVID has brought down the business. ಕೋವಿಡ್ ನಮ್ಮ ಎಲ್ಲಾ ವ್ಯವಹಾರಗಳನ್ನ ಬಹಳಷ್ಟು ನಷ್ಟದಲ್ಲಿ ಮಾಡ್ತಾ ಇದೆ. The currency exchange rate put you down. ಆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಅನ್ನ ನಮ್ಮ ವ್ಯವಹಾರವನ್ನ ಕೆಳಗೆ ಮಾಡ್ತಾ ಇದೆ. You are standing in this side of Besor. ಆ ಬೆಸೋರಿನ ಈಚೆ ಕಡೆ ನಾವು ನಿಲ್ಲುವಂತ ಜನರಾಗಿದ್ದೇವೆ. This side it is lost, the other side all your blessings are there. ಈ ಈಚೆ ಕಡೆ ಎಲ್ಲ ನಷ್ಟದಲ್ಲಿ ಇದೆ, ಆದರೆ ಆಚೆ ಕಡೆ ನಮ್ಮ ಎಲ್ಲ ಆಶೀರ್ವಾದಗಳು ನಮಗೋಸ್ಕರ ಕಾಯ್ತಾ ಇದೆ. And Bible say David listened to the voice of God. ಸತ್ಯವೇದ ಹೇಳ್ತಾ ಇದೆ, ದಾವೀದನು ದೇವರ ಆ ನುಡಿಗೆ ಕಿವಿ ಕೊಟ್ಟನು ಎಂಬುದಾಗಿ. You see, 600 people were with David. 600 ಜನರು ದಾವೀದನ ಜೊತೆಯಲ್ಲಿ ಇದ್ದನು. But only 400 people could go across Besor. ಆದರೆ 400 ಜನರಿಗೆ ಮಾತ್ರ ಅದನ್ನು ದಾಟಲಿಕ್ಕೆ ಸಾಧ್ಯವಾಯಿತು. If you want to cross over Besor, you must be connected with your God. ಆ ಬೆಸೋರನ ಹಳ್ಳಿಯನ್ನು ದಾಟಬೇಕಾದ್ರೆ ನೀವು ದೇವರೊಂದಿಗೆ ಸಂಪರ್ಕ ಮಾಡಿಸಿಕೊಂಡ ಜನರಾಗಿರಬೇಕು. You can read book of 1 Samuel chapter 30 verses 9 to 11. 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನಾವು ನೋಡುವಾಗ, ಆಗ ದಾವೀದನು ಅವನ ಸಂಗಡ ಇದ್ದ 600 ಜನರು ಹೋದರು. ಅವರು ಬೆಸೋರ್ ಎಂಬ ಹಳ್ಳದ ಬಳಿಗೆ ಬಂದಾಗ ಹಿಂದುಳಿದವರು ಅಲ್ಲಿ ನಿಂದರು. ದಾವೀದನು ತಾನು 400 ಜನರು ಹಿಂದಟ್ಟಿ ಹೋದರು. ಬೆಸೋರಿನ ಹಳ್ಳವನ್ನು ದಾಟಲಾರದೆ ದಣಿದಿದ್ದರಿಂದ 200 ಜನರು ಅಲ್ಲಿ ನಿಂತರು. ಅವರು ಒಬ್ಬ ಅಯುಕ್ತನನ್ನು ಅಡವಿಯಲ್ಲಿ ಕಂಡುಕೊಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ಕೊಟ್ಟರು. ಅವನು ತಿಂದನು. Bible say these people could not cross over to Besor. ಸತ್ಯವೇದದಲ್ಲಿ ನಾವು ನೋಡ್ತಾ ಇದೆ, ಈ ಕೆಲವು ಜನರಿಗೆ ಆ ಹಳ್ಳವನ್ನ ದಾಟಲಿಕ್ಕೆ ಆಗಿಲ್ಲ ಎಂಬುದಾಗಿ. 200 people left behind. 200 ಜನರು ಆ ಹಳ್ಳ ದಾಟಲಾರದೆ ದಣಿದಿದ್ದರು ಎಂಬುದಾಗಿ. But David took 400 people and crossed over Besor. ಆದರೆ ದಾವೀದನು ತನ್ನ ಜೊತೆಯಲ್ಲಿ 400 ಜನರು ಆ ಹಳ್ಳವನ್ನ ದಾಟಿದೆ ಎಂಬುದಾಗಿ ನಾವು ನೋಡ್ತಾ ಇದೆ. What is the secret, David? ದಾವೀದನೇ, ಏನಾಗಿದೆ ರಹಸ್ಯ?
When everything was lost, David sought the face of God. ಎಲ್ಲವೂ ನಷ್ಟವಾದಾಗಲೂ ದಾವೀದನು ದೇವರ ಮುಖವನ್ನ ಹುಡುಕಿದನು. When everything was lost, David put himself with the right people. ಎಲ್ಲವೂ ನಷ್ಟವಾದಾಗಲೂ ದೇವರು ಸರಿಯಾದ ಜನರೊಂದಿಗೆ ಸಂಪರ್ಕ ಮಾಡಿಕೊಂಡನು. Verses 18, 30 verses 18. 18ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಮೇಲೇಕ್ಯರು ತಕೊಂಡು ಹೋದನ್ನೆಲ್ಲ ದಾವೀದನು ಬಿಡಿಸಿಕೊಂಡನು, ತನ್ನ 2 ಹೆಂಡತಿಯರನ್ನು ದಾವೀದನು ಬಿಡಿಸಿಕೊಂಡನು. Verses 19. ಅವರು ತಕ್ಕೊಂಡು ಹೋದ ಹಿರಿಯರೆಲ್ಲದರೂ ಕುಮಾರ ಕುಮಾರ್ತೆಯರೆಲ್ಲಾದರೂ ಕೊಳ್ಳೆಯಾದ ಯಾವ ವಸ್ತುಗಳಾದರೂ ಒಂದು ಕೊರತೆ ಇಲ್ಲದೆ ಹಾಗೆ ದಾವೀದನು ಎಲ್ಲವನ್ನ ತಿರುಗಿ ತಕೊಂಡನು. The Bible say when David crossed over to Besor, God blessed him with everything that was lost. ದಾವೀದನು ತನಗೆ ನಷ್ಟವಾದ ಎಲ್ಲವನ್ನು ಆ ಬೆಸೋರಿನ ಹಳ್ಳವನ್ನು ದಾಟಿದ ಮೇಲೆ ತೆಗೆದುಕೊಳ್ಳುತ್ತಾ ಇದೆ ಎಂಬುದಾಗಿ ಸತ್ಯವೇದ ನಾವು ನೋಡ್ತಾ ಇದೆ. Today, brothers and sisters, are you telling whether my condition, I am at loss, I've lost my business, I have lost everything, but I want to tell you there is a God who can take you across this loss, across this Besor, and bless you with everything. ಪ್ರಿಯ ಸಹೋದರಿ, ನೀವು ಇವತ್ತು ಹೇಳ್ತೀರಾ, ನನ್ನ ವ್ಯವಹಾರ ನಷ್ಟವಾಯಿತು, ನನ್ನ ಕೆಲಸ ಎಲ್ಲ ನನಗೆ ನಷ್ಟವಿದೆ, ಆದರೆ ಒಂದು ದೇವರಿದ್ದಾನೆ, ಆ ಬೆಸೋರಿನ ಆಚೆ ಕಡೆಗೆ ನಿನಗೆ ನಷ್ಟವಾದ ಎಲ್ಲವನ್ನ ನಿನಗೆ ಕೊಡುವುದಕ್ಕೆ ಸಿದ್ಧರಾಗಿರುವಂತ ಒಬ್ಬ ದೇವರು ನಮಗಿದ್ದಾನೆ. In Besor, one side you lost everything, but from other side you will get everything. ಬೆಸೋರಿನ ಒಂದು ಕಡೆಗೆ ನಿಮಗೆಲ್ಲವೂ ನಷ್ಟವಾಗಿದ್ದರೆ, ಆ ಬೆಸೋರಿನ ಆಚೆ ಕಡೆಗೆ ನಿಮಗೆ ನಷ್ಟವಾದ ಎಲ್ಲವನ್ನು ಕೊಡುವಂತ ದೇವರು ನಮಗಿದ್ದಾನೆ. Whatever you lost in this side, you will get it back in that side in double measure. ಈಚೆ ಕಡೆಗೆ ನಿಮಗೆ ನಷ್ಟವಾದ ಎಲ್ಲವನ್ನ ದೇವರು ನಿಮಗೆ ಆಚೆ ಕಡೆ ಕೊಡುವನಾಗಿರ್ತಾನೆ. So today, are you sitting? Are you standing? Are you crying before Besor? I want to tell you, there is a God who will help you to cross over Besor and receive all the blessing that you have lost. ಓ, ಇವತ್ತು ನೀವು ಆ ಬೆಸೋರಿನ ಈಚೆ ಕಡೆಗೆ ನಿಂತುಕೊಂಡು ಅಳ್ತಾ ಇದ್ದೀರಾ, ಆದರೆ ನಾನು ನಿಮಗೆ ಹೇಳ್ತೇನೆ, ಒಂದು ದೇವರಿದ್ದಾನೆ, ಆ ದೇವರು ಆ ಬೆಸೋರಿನ ಹಳ್ಳವನ್ನು ದಾಟುವುದಕ್ಕೂ ನಿಮಗೆ ನಷ್ಟವಾದ ಎಲ್ಲವನ್ನು ಕೊಡುವುದಕ್ಕೂ ಆತನು ಸಿದ್ಧನಾಗಿದ್ದಾನೆ. Isaiah 61 verses 7. ಯೆಶಾಯ 61 7ನೇ ವಾಕ್ಯವನ್ನು ನಾವು ಓದುವ. ನಿಮ್ಮ ಅಪಮಾನಕ್ಕೆ ಬದಲಾಗಿ ಮಾನವು ಎರಡಷ್ಟಾಗುವುದು, ಬದಲಾಗಿ ತಮ್ಮ ಪಾಲಿನಲ್ಲಿ ಹರ್ಷಿಸುವರು, ಆದ್ದರಿಂದ ತಮ್ಮ ದೇಶದಲ್ಲಿ ಎರಡರಷ್ಟು ಸ್ವಾಧೀನ ಮಾಡಿಕೊಳ್ಳುವರು, ನಿತ್ಯವಾದ ಸಂತೋಷವು ಅವರಿಗೆ ಆಗುವುದು. The Bible in English is very clear. ಇಂಗ್ಲಿಷ್ ಭಾಷೆಯಲ್ಲಿ ಬಹಳ ಸರಳವಾಗಿ ಹೇಳಲ್ಪಟ್ಟಿದೆ. Instead of shame, you will have double honor. ಅಪಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವು ನಿಮಗೆ ಸಿಕ್ಕುತ್ತದೆ ಎಂಬುದಾಗಿ. You see, double honor. ಎರಡರಷ್ಟು ಮಾನ. Instead of confusion, you will rejoice. Verse 7. ಎರಡರಷ್ಟು ನೀವು ಹರ್ಷಿಸುವುದು ಎಂಬುದಾಗಿ ನಾವು ನೋಡ್ತಾ ಇದೆ. And in their land they shall possess double. ದೇಶದಲ್ಲಿ ಎರಡರಷ್ಟು ಅಡಗಿಸಿಕೊಳ್ಳುವುದು ಎಂಬುದಾಗಿ ನಾವು ನೋಡ್ತಾ ಇದೆ. They shall possess double. ಎರಡರಷ್ಟು ಅವರಿಗೆ ಸಿಕ್ಕುವುದು, ಸ್ವಾಧೀನ ಮಾಡಿಸಿಕೊಳ್ಳುವುದು ಎಂಬುದಾಗಿ. You see, God will bless you with a double when you cross over this Besor. ಆ ಬೆಸೋರಿನ ಹಳ್ಳವನ್ನ ದಾಟುವಾಗ ದೇವರು ಎರಡರಷ್ಟು ಆಶೀರ್ವಾದ ಮಾಡುವನಾಗಿರ್ತಾನೆ. ಹಲ್ಲೆಲೂಯಾ. Cross
over your loss, God will help you. ನಿಮ್ಮ ನಷ್ಟವು ಅದಕ್ಕಿಂತ 2ರಷ್ಟು ದೇವರು ನಿಮಗೆ ಸಹಾಯ ಮಾಡ್ತಾನೆ. Now let us look at the second brook. ಈಗ ನಾವು 2ನೇ ಹಳ್ಳವನ್ನ ನೋಡೋಣ. We have to go very quickly now because we have to finish the Holy Communion. Because if I go and explaining, it will go more deeper. ನಾವು ಹೋಗಬೇಕಾಗುತ್ತದೆ. This is all 2.5 hour classes, but because of translation, I don't know how I am managing, but let us look at the word of God. Okay, let us look at the second brook. ನಾವು 2ನೇ ಹಳ್ಳವನ್ನ ದಾಟುವುದಕ್ಕೆ ನಾವು ಪ್ರಯತ್ನ ಮಾಡೋಣ. Listen very carefully. ಬಹಳಷ್ಟು ಎಚ್ಚರಿಕೆಯಿಂದ ಕೇಳಿರಿ. 1 Kings 17:3. ಮೊದಲ ಅರಸನು 17ನೇ ಅಧ್ಯಾಯ verse 3. 3ನೇ ವಾಕ್ಯ. ಯೋರ್ದಾನಿಗೆ ಎದುರಾಗಿರುವ ಕಿರೀತ್ ಹಳ್ಳದ ಬಳಿಯಲ್ಲಿ ಅಡಗಿಕೊಂಡಿರು. So here God is talking to the prophet Elijah to go to a place of brook of Kerith and stay there. ಇಲ್ಲಿ ಏಲಿಯನು, ಪ್ರವಾದಿಯಾದ ಏಲಿಯನಿಗೆ ದೇವರು ಹೇಳ್ತಾ ಇದೆ, ಕೆರೀತ್ ಹಳ್ಳದ ಬಳಿಯಲ್ಲಿ ಅಡಗಿಕೊಂಡಿರು ಎಂಬುದಾಗಿ. What does the brook of Kerith means? ಆ ಕೆರೀತ್ ಹಳ್ಳದ ಅರ್ಥ ಏನಾಗಿದೆ? The place of miraculous providence. ಅದ್ಭುತವಾಗಿ ಒದಗಿಸಲ್ಪಡುವಂತ ಸ್ಥಳ. But how did Elijah come to be in Kerith? ಆ ಕೆರೀತಿನ ಬಳಿಗೆ ಏಲಿಯನು ಹೇಗೆ ಬಂದನು? There was a big famine all over the land. ಆ ಸ್ಥಳದಲ್ಲಿ ಬಹಳ ದೊಡ್ಡ ಒಂದು ಕ್ಷಾಮವು ಬಂದಿತ್ತು ಎಂಬುದಾಗಿ. Not even one drop of water to drink. ಅಲ್ಲಿ ಕುಡಿಯುವುದಕ್ಕೆ ಸ್ವಲ್ಪ ನೀರು ಕೂಡ ಇರಲಿಲ್ಲ. Only one place had a little water. ಸ್ವಲ್ಪ ನೀರು ಒಂದು ಸ್ಥಳದಲ್ಲಿ ಮಾತ್ರ ಇತ್ತು. And God knew that place. ದೇವರಿಗೆ ಆ ಸ್ಥಳ ಗೊತ್ತಿತ್ತು. You have to understand, when every place, everything is empty, God knows where you will find the fish. ಎಲ್ಲವೂ ಶೂನ್ಯವಾಗಿರುವಂತ ಸಮಯದಲ್ಲಿಯೂ ಎಲ್ಲಿ ನಿಮಗೆ ಮೇಲುಗಳು ಸಿಕ್ಕುತ್ತೆ, ಎಲ್ಲಿ ಮೀನಿದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. You can ask Mr. Peter, he will say, brother, this place only, I did fishing, nothing happened, but Yeshua told, put a little right, and there was fish. ನಿಮಗೆ ಪೇತ್ರನತ್ತ ಕೇಳಬಹುದು, ಈ ಸ್ಥಳದಲ್ಲಿ ಮೀನು ಸಿಕ್ಕುತ್ತೆ ಅಂತ ನಾನು ಬಲೆ ಹಾಕಿದೆ, ನನಗೇನು ಸಿಕ್ಕಿಲ್ಲ, ಆದರೆ ಯೇಸುವ ನನ್ನನ್ನ ಈಚೆ ಕಡೆ ಹಾಕಿರಿ ಎಂಬುದಾಗಿ ಹೇಳಿದ, ಆ ಸ್ಥಳದಲ್ಲಿ ಹಾಕಿದಾಗ ನನಗೆ ಸಿಕ್ತು ಎಂಬುದಾಗಿ. Maybe Peter was wondering, where did this fish come from? ಪೇತ್ರನಿಗೆ ಆಶ್ಚರ್ಯವಾಯಿತು, ಈ ಮೀನು ಯಾವ ಕಡೆಯಿಂದ ಬಂದಿದೆ ಎಂಬುದಾಗಿ. Yeshua knows the right location where you have to be. ನೀವು ಎಲ್ಲಿ ಹಾಕಬೇಕೆಂಬ ಸರಿಯಾದ ಸ್ಥಳ ಯೇಸುವಿಗೆ ಗೊತ್ತಿದೆ. Thank God Elijah did not go and stand in front of the corporation pipe and open it. ಏಲಿಯನು ಕಾರ್ಪೊರೇಷನ್ ಪೈಪ್ ಮುಂದೆ ಹೋಗಿ ಅದನ್ನ ಓಪನ್ ಮಾಡಲಿಲ್ಲ. He listened to the voice of God and he ran to Kerith where God wanted him to be. ಅವನು ದೇವರ ನುಡಿಯನ್ನ ಕೇಳಿದನು, ದೇವರು ಹೇಳಿದ ಜಾಗಕ್ಕೆ ಅವನು ಹೋದನು. The brook of Kerith means the place where God wants you to stay. ಆ ಕೆರೀತ್ ಹಳ್ಳ ಎಂದರೆ ದೇವರು ಎಲ್ಲಿ ನೀವು ನಿಲ್ಲಬೇಕಾ ಆ ಸ್ಥಳದಲ್ಲಿ ನೀವು ನಿಲ್ಲಬೇಕೆಂಬ ಅರ್ಥ. God wants you to minister in North India, you are in South India. ನಾರ್ತ್ ಇಂಡಿಯಾದಲ್ಲಿ ಸೇವೆ ಮಾಡಬೇಕಾದ ನೀವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಸೌತ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀರಾ. God wants you to be in Nineveh, you are in Tarshish. ನೀನು ನಿನೆವೆದಲ್ಲಿ ಇರಬೇಕಾಗಿತ್ತು, ಆದರೆ ನೀನು ತರ್ಷೀಷಲ್ಲಿ ಹೋಗ್ತಾ ಇದೀಯಾ. And you are asking God, where is the breakthrough? God is telling, go and stay
where I am telling you to stay. ಓ ನೀನು ದೇವರಿಗೆ ಕೇಳ್ತೀಯಾ ಎಲ್ಲಿ ಇದೆ ಉಜ್ಜೀವನ? ಆದ್ರೆ ದೇವರು ಹೇಳ್ತಾ ಇದೆ, ನಾನು ಎಲ್ಲಿ ಕಳಿಸಿದ್ಯಾ ಅಲ್ಲೇ ಇರು. Be in the place where God is telling you. That is called the brook of Kerit. ದೇವರು ಹೇಳಿದ ಜಾಗದಲ್ಲಿ ಅಡಗಿಕೊಂಡಿರು, ಅದೇ ಕೆರಿಯತ್ ಹಳ್ಳ. Before God telling this to his servant Elijah, ಈ ಏಲಿಯನಿಗೆ ಇದನ್ನ ಹೇಳುವಂತ ಮುಂಚಿತವಾಗಿ God had a meeting. ದೇವರಿಗೆ ಒಂದು ಕೂಟವಿತ್ತು. Before he speaking to Elijah, ಆ ಏಲಿಯನಿಗೆ ಅದನ್ನ ಹೇಳುವುದಕ್ಕಿಂತ ಮುಂಚಿತವಾಗಿ God had a private meeting. ದೇವರಿಗೆ ಒಂದು ಪ್ರಾರ್ಥನಾ ಕೂಟವಿತ್ತು. Which is that private meeting? ಆ ಕೂಟ ಎಲ್ಲಾಗಿತ್ತು? 1 Kings 17:4. ಮೊದಲ ಅರಸುಗಳು 17ನೇ ಅಧ್ಯಾಯ 4ನೇ ವಾಕ್ಯ. ನೀನು ಆ ಹಳ್ಳದ ನೀರನ್ನ ಕುಡಿವಿ, ನಿನಗೆ ಆಹಾರವನ್ನು ತಂದ ಕೂಡಲೇ ನಾನು ಕಾಗಗಳಿಗೂ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. You see, before God spoke to Elijah, he spoke to ravens. ಏಲಿಯನಿಗೆ ಮಾತಾಡುವುದಕ್ಕಿಂತ ಮುಂಚಿತವಾಗಿ ದೇವರು ಕಾಗಗಳಿಗೆ ಆಜ್ಞಾಪಿಸಿದವನ್ನ ನಾವು ನೋಡ್ತಾ ಇದ್ದೇವೆ. Even before a personal conference with Elijah, God had a private meeting with the ravens. ಏಲಿಯನೊಂದಿಗೆ ವೈಯಕ್ತಿಕವಾದಂತ ಆ ಅನ್ಯೋನ್ಯತೆ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರು ಕಾಗೆಯೊಂದಿಗೆ ಒಂದು ಸಂಪರ್ಕ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. What did he say? ಅವನು ಏನು ಹೇಳಿದಾನೆ? Ravens, go to this place, bring chapati and meat and float to Kerit and feed my servant Elijah. ಆ ಕಾಗೆಗೆ ದೇವರು ಹೇಳಿದನು, ಇಂದ ಜಾಗದಲ್ಲಿ ಹೋಗ್ರಿ, ಅಲ್ಲಿ ಹೋಗಿ ರೊಟ್ಟಿಯನ್ನ ಆಹಾರವನ್ನ ತಗೊಂಡು ಈ ಕೆರೆ ಹಳ್ಳೆಗೆ ಹೋಗಿ ನನ್ನ ಸೇವಕನಾದ ಏಲಿಯನಿಗೆ ಕೊಡುವಂಬುದಾಗಿ. Not only that, God gave timetable. Sorry, they gave timetable. God gave timetable to the crows. ಆ ಕಾಗೆಗೆ ಯಾವ ಸಮಯದಲ್ಲಿ ಹೋಗಬೇಕು ಎಂಬುದು ಕೂಡ ದೇವರು ಹೇಳಿದ್ದಾನೆ. Morning one group, evening another group. ಬೆಳಿಗ್ಗೆ ಒಂದು ಗುಂಪು ಬರ್ತಾರೆ, ಸಾಯಂಕಾಲ ಇನ್ನೊಂದು ಗುಂಪು ಬರ್ತದೆ. You see, when you are a servant of God and when you are guided in the spirit of God, God knows how to bless you with the people whom you have no connection with. ನೀವು ದೇವರ ಮಾತನ್ನು ಕೇಳುವಾಗ, ದೇವರ ಸೇವಕರಾಗಿರುವಾಗ ದೇವರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲದ ಜನರ ಮುಖಾಂತರವಾಗಿಯೂ ದೇವರು ನಿಮಗೆ ಆಶೀರ್ವಾದವನ್ನು ಕಳುಹಿಸುವನಾಗಿರ್ತಾನೆ. In the book of 1 Kings chapter 7 verses 5. ಆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನೋಡ್ತಾ ಇದೆ, ಅವನು ಹೋಗಿ ಕರ್ತನ ಮಾತಿನ ಹಾಗೆಯೇ ಮಾಡಿದನು. ಅಂದರೆ ಅವನು ಹೋಗಿ ಯೋರ್ದಾನಿಗೆ ಎದುರಾಗಿರುವ ಕೆರೆ ಹಳ್ಳದ ಬಳಿಯಲ್ಲಿ ವಾಸವಾಗಿದ್ದನು. My question, here Elijah went and stayed in the brook of Kerit. ಇಲ್ಲಿ ಏಲಿಯನು ಆ ಕೆರೆ ಹಳ್ಳದ ಬಳಿಯಲ್ಲಿ ವಾಸವಾಗಿದ್ದನು ಎಂಬುದಾಗಿ ನಾನು ನೋಡ್ತಾ ಇದ್ದೆ. But you are looking, oh my brother, this Kerit is full, it is, full mosquito, chichi. I don't want to be in Kerit. ಓ, ನೀವೊಂದು ವೇಳೆ ಹೇಳ್ಬೋದು, ಈ ಹಳ್ಳ ಬಹಳಷ್ಟು ಸೊಳ್ಳೆಗಳೆಲ್ಲ ಇರುವಂತ ಸ್ಥಳ, ಗಲೀಜಾಗಿರುವಂತ ಸ್ಥಳ, ಅಂತ ಜಾಗದಲ್ಲಿ ನನಗೆ ವಾಸ ಮಾಡುವುದಕ್ಕೆ ಆಗುದಿಲ್ಲ ಎಂಬುದಾಗಿ. God, can I go and stand in the forum mall Koramangala? Can you send the ravens to Koramangala? ಓ ದೇವರೇ, ನನಗೆ ಆ ಕೋರಮಂಗಲ ಪೋಷ ಏರಿಯಾದಲ್ಲಿ ಹೋಗಿರಬಹುದಾ, ಅಲ್ಲಿ ನಿನ್ನ ಕಾಗೆಗಳನ್ನ ಕಳಿಸಬಹುದಾ ಅಂತ ಹೇಳಿದಾನ. You see, don't stay in your place and ask God to come there. Go and stay where God has asked you, and there only God will send the ravens. ನೀವು ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಇದ್ದುಕೊಂಡು ದೇವರು ಅಲ್ಲಿ ಬರುವುದಕ್ಕೆ ನೀವು ಹೇಳಬೇಡ್ರಿ. ದೇವರು ಹೇಳಿದಂತ ಸ್ಥಳದಲ್ಲಿ ಹೋಗಿ ದೇವರಿಗಾಗಿ ನೀವು ಎದುರುಗೊಳ್ಳುವರಾಗಿರಿ. Imagine the duty of the ravens. ಆ ಕಾಗೆಗಳ ಅವಸ್ಥೆಯನ್ನು ನಾವು ಊಹಿಸೋಣ. 17:6
1 Kings 17:6. 6ನೇ ವಾಕ್ಯದಲ್ಲಿ ಕಾಗಗಳು ಅವನಿಗೆ ಉದಯದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿಯನ್ನು ಮಾಂಸವನ್ನ ತಕ್ಕೊಂಡು ಬಂದವು, ಅವನು ಆ ಹಳ್ಳದ ನೀರನ್ನ ಕುಡಿಯುತ್ತಿದ್ದನು. You see, chapati and side dish. Chapati and side dish. ಆ ಚಪಾತಿಯು ಮತ್ತು ಅದರ ಜೊತೆಯಲ್ಲಿ ಕೆಲವು ಸೈಡ್ ಡಿಶ್ ಕೂಡ ಬಂದಿದೆ. The Bible says they bought him bread and meat. ಸತ್ಯವೇದ ಹೇಳ್ತಾ ಇದೆ ರೊಟ್ಟಿ ಮತ್ತು ಮಾಂಸ. Why did the Kagam bring one orange in the morning and apple in the evening? ಯಾಕೆ ಕಾಗೆ ಬೆಳಿಗ್ಗೆ ಆರೆಂಜ್ ಮತ್ತು ಸಾಯಂಕಾಲ ಆಪಲ್ ತರಲಿಲ್ಲ? You see, if you look at a crow, the crow is a greedy bird. ನೀವು ಕಾಗೆನ ನೋಡಿದ್ರೆ ಬಹಳ ಅತ್ಯಾಶೆ ಇರುವಂತ ಒಂದು ಜೀವಿಯಾಗಿದೆ ಕಾಗೆ. I remember when I was in my LKG, when we go out to eat a biscuit, this crows will come and take biscuit out of my tiffin box. ನಾನು LKG ಯಲ್ಲಿ ಇದ್ದಾಗ ನನ್ನ ಕೈಯಲ್ಲಿ ಇದ್ದಂತ ಈ ಬಿಸ್ಕೆಟ್ ಕಾಗೆ ಬಂದು ತೆಗೆದುಕೊಂಡು ತಿನ್ನುವುದನ್ನು ನಾನು ನೋಡಿದ್ದೇನೆ. From LKG itself, I am very against these crows. LKG ಕ್ಲಾಸ್ ಮೊದಲುಗೊಂಡು ನನಗೆ ಕಾಗೆ ಮೇಲೆ ತುಂಬಾ ಸಿಟ್ಟಿದೆ. My biscuits will be taken by these crows. ಯಾಕಂದ್ರೆ ನನ್ನ ಕೈಲಿರುವಂತ ಬಿಸ್ಕೆಟ್ ಎಲ್ಲ ಈ ಕಾಗೆ ಬಂದು ತಿನ್ನುತ್ತದೆ. I often used to complain to my teacher. ನಾನು ನನ್ನ ಟೀಚರ್ಗೆ ಕಂಪ್ಲೇಂಟ್ ಮಾಡಿದೆ. Teacher finally told, you don't go out and sit, you go and sit in the class and eat your tiffin. ಆವಾಗ ಟೀಚರ್ ಹೇಳಿದ್ರು, ನೀವು ಹೊರಗೆ ಹೋಗಿ ನಿಮ್ಮ ಟಿಫಿನ್ ಅನ್ನ ತಿನ್ನಬೇಡ, ನೀವು ಒಳಗಡೆನೆ ತಿನ್ನಿ ಎಂಬುದಾಗಿ. The same crow is here feeding. ಅದೇ ಕಾಗೆಯು ಏಲಿಯನಿಗೆ ಆಹಾರ ಕೊಡ್ತಾ ಇದೆ. Have you seen any place where crow is bringing bread and meat and feeding the people? ನಾನು ಎಲ್ಲಿಯೂ ನೋಡಿಲ್ಲ ಕಾಗೆಯು ಆಹಾರವನ್ನು ತಂದುಕೊಂಡು ಜನರಿಗೆ ಕೊಡುವಂತದ್ದು. Why it is happening? ಯಾಕೆ ಇದನ್ನ ಆಗುತ್ತಾ ಇದೆ? When you are in the right place in the brook of Keriath, right things will happen to you through wrong people. ನೀವು ಆ ಕೆರಿಯತ್ನ ಹಳ್ಳದಲ್ಲಿ ಇರುವಾಗ, ಸರಿಯಾದ ಸ್ಥಳದಲ್ಲಿ ಇರುವಾಗ, ದೇವರು ತಪ್ಪಾದ ಜನರ ಮುಖಾಂತರವಾಗಿಯೂ ನಿಮಗೆ ಸರಿಯಾದ ಕೆಲಸವನ್ನು ಮಾಡುವನಾಗಿರುತ್ತಾನೆ. Sometimes people who are against you, who have no connection, will suddenly come and help you. ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿರುವಂತ ಜನರು, ನಿಮ್ಮೊಂದಿಗೆ ಯಾವ ಸಂಪರ್ಕ ಇಲ್ಲದಂತ ಜನರು ಕೂಡ ನಿಮಗೋಸ್ಕರ ಸಹಾಯ ಮಾಡುವುದಕ್ಕೆ ಬರ್ತಾರೆ. That is the power of God. ಅದೇ ದೇವರ ಶಕ್ತಿ. The brook of Besor will give you all the things that you lost, but the brook of Keriath will bring providence from heaven. ಆ ಬೆಸೋರಿನ ಹಳ್ಳೆಯು ನಿಮಗೆ ನಷ್ಟವಾಗಿರುವಂತ ಎಲ್ಲವನ್ನು ಕೊಡುವಾದರೆ, ಆ ಕೆರಿಯತ್ ಹಳ್ಳೆಯು ನಿಮಗೆ ದೇವರಿಂದ ಒದಗಿಸಿ ಕೊಡುವಂತ ಹಳ್ಳೆಯಾಗಿರುತ್ತದೆ. Now let us look at the third brook. ನಾವು ಈಗ ಮೂರನೆಯ ಹಳ್ಳವನ್ನು ನಾವು ನೋಡೋಣ. You can read in the book of 2 Samuel chapter 15 verses 23. 2 ಶಾಮುವೇಲ, is it 1:6? 2 Samuel 15:23. 15ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡೋಣ. 2 ಶಾಮುವೇಲ 15ನೇ ಅಧ್ಯಾಯ 23ನೇ ವಚನ. ಅರಸನು ಕಿದ್ರೋನ್ ಹಳ್ಳವನ್ನ ದಾಟಿದನು, ಹಾಗೆಯೇ ಅವನ ಜನರೆಲ್ಲರೂ ದಾಟಿ ಅರಣ್ಯದ ಮಾರ್ಗವಾಗಿ ನಡೆದು ಹೋದರು. Bible say brook of Kidron, it is written there, right? Yes, ಕಿದ್ರೋನ್ ಹಳ್ಳ. All the country wept with a loud voice and all the people crossed over. The king himself also crossed over the brook of Kidron, and all the people crossed over towards the way of wilderness. What is this brook of Kidron? ಈ ಕಿದ್ರೋನ್ ಹಳ್ಳ ಏನಾಗಿದೆ? Brook of Kidron is a place where you realize and recognize enemies are against you and you need to pray. ಆ ಕಿದ್ರೋನ್ ಹಳ್ಳ ನಮಗೆ ಕಲಿಸಿಕೊಡುವುದು ಏನೆಂದರೆ, ಸೈತಾನು
ನಿಮ್ಮ ಶತ್ರು ನಿಮಗೆ ವಿರುದ್ಧವಾಗಿದೆ, ನಾವು ಪ್ರಾರ್ಥನೆ ಮಾಡಬೇಕು. Brothers and sisters, there are certain type in your life where you have to come out of that situation only through prayer. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಕೆಲವು ಸಾರಿ ನಿಮಗೆ ಪ್ರಾರ್ಥನೆಯ ಮುಖಾಂತರವಾಗಿ ಹೊರಗೆ ಬರಬೇಕಾದಂತ ಸಂದರ್ಭಗಳು ಬರುತ್ತದೆ. Sometimes nothing will work. No amount of practical things will work. No amount of what you call going people, seeing people will work. But only prayer will be the answer. ಕೆಲವೊಮ್ಮೆ ಪ್ರಾಯೋಗಿಕವಾಗಿರುವಂತಹ ಕಾರ್ಯಗಳು ಕೆಲಸ ಮಾಡಲ್ಲ. ಜನರನ್ನು ನೋಡುವ ಮುಖಾಂತರವಾಗಿಯೂ ಅವರೊಂದಿಗೆ ಮಾತಾಡುವ ಮುಖಾಂತರವಾಗಿ ಕೆಲಸ ಮಾಡುವುದಿಲ್ಲ. ಆ ಕೆಲಸ ಆಗಬೇಕಾದರೆ ಪ್ರಾರ್ಥನೆಯೇ ಅಗತ್ಯ. I call this situation as the God dimension. ನಾನು ಈ ಸಂದರ್ಭವನ್ನ ದೇವರ ಒಂದು ದೆಸೆಯಾಗಿ ನಾನು ಕರೆಯುತ್ತೇನೆ. It is where only God can do something. ಯಾಕಂದ್ರೆ ದೇವರಿಗೆ ಮಾತ್ರ ಅದನ್ನ ಮಾಡುವುದಕ್ಕೆ ಸಾಧ್ಯ. The brook of Kidron is a situation where God can only help you. No amount of human help will come upon you. ಆ ಕಿದ್ರೋನ್ ಹಳ್ಳದ ಅವಶ್ಯ ಏನಂದ್ರೆ ದೇವರಿಗೆ ಮಾತ್ರ ನಿಮ್ಮನ್ನ ಸಹಾಯ ಮಾಡುವುದಕ್ಕೆ ಸಾಧ್ಯ, ಮನುಷ್ಯರಿಗೆ ಯಾರಿಗೂ ನಿಮ್ಮನ್ನ ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Lazarus is dead. ಲಾಜರನು ತೀರಿ ಹೋದನು. What you are going to do? ಏನ್ ಮಾಡ್ತೀರಾ? You will put 2 cotton in his nose and bury him. That's all you will do. ನಿಮಗೆ ಮಾಡುವುದಕ್ಕೆ ಸಾಧ್ಯ, 2 ಆ ಕಾಟನ್ ಮೂಗೊಳಗಡೆ ಹಾಕಿ ಅವನನ್ನ ಮಣ್ಣು ಹಾಕಬಹುದು. Otherwise you will do postmortem. ಇಲ್ಲದ್ರೆ ಪೋಸ್ಟ್ ಮಾರ್ಟಮ್ ಮಾಡಬಹುದು. Otherwise you will take the organs, eyes, kidney, liver, everything, and you transfer it to somebody else. ಇಲ್ಲದಿದ್ದರೆ ಅವರ ಕಣ್ಣುಗಳು ಇದರ ಅಂಗಗಳೆಲ್ಲ ತೆಗೆದು ಇನ್ನೊಬ್ಬರಿಗೆ ಹಾಕಬಹುದು. You will bury him, put a cross, put a marble. That's what you are going to do. ಅವರನ್ನ ಹೂಣಲ್ ಮಾಡಿ ಅವರ ಮೇಲೆ ಕ್ರೂಜಿ ಹಾಕಿ ಅದು ಮಾತ್ರ ನಮಗೆ ಮಾಡಕ್ಕಾಗುತ್ತದೆ. But what if Yeshua comes there? ಆದ್ರೆ ಯೇಸುವ ಮಾಡಿದ ಕೆಲಸ ಏನು? This is the problem with Yeshua. ಇದೇ ಯೇಸುವ ಜೊತೆಲಿರುವಂತ ಸಮಸ್ಯೆ. Yeshua cannot do one service. ಯೇಸುವಿಗೆ ಒಂದು ಸೇವೆ ಮಾಡಕ್ಕಾಗುವುದಿಲ್ಲ. Yeshua will do all other service, but one service he cannot do. ಯೇಸುವ ಎಲ್ಲ ಸೇವೆ ಮಾಡಕ್ಕಾಗುತ್ತದೆ, ಒಂದು ಸೇವೆ ಅವನಿಗೆ ಮಾಡಕ್ಕಾಗುವುದಿಲ್ಲ. But this service, every pastor, everybody will do this service, but Yeshua cannot do this service. ಎಲ್ಲ ಸೇವಕರು ಈ ಸೇವೆ ಮಾಡ್ತಾರೆ, ಯೇಸುವಿಗೆ ಮಾತ್ರ ಈ ಸೇವೆ ಮಾಡೋದು ಆಗುವುದಿಲ್ಲ. Yeshua can conduct marriage. ಯೇಸುವಿಗೆ ಮದುವೆ ಮಾಡಿಸಬಹುದು. Yeshua can do miracles in marriage. ಯೇಸುವಿಗೆ ಮದುವೆಯಲ್ಲಿಯೂ ಅದ್ಭುತಗಳು ಮಾಡಬಹುದು. Even Yeshua had his own birthday. ಅವನಿಗೆ ಅವನ ಬರ್ತ್ಡೇ ಇತ್ತು. But Yeshua cannot do burial service. ಯೇಸುವಿಗೆ ಈ ಬರಿಯಲ್ ಸರ್ವಿಸ್ ಸಮಾಧಿಯ ಸೇವೆ ಮಾಡೋದಕ್ಕಾಗುವುದಿಲ್ಲ. If you bring Yeshua to a burial service, that person will get up and walk. ಯೇಸುವನ್ನ ಆ ಬರಿಯಲ್ ಸರ್ವಿಸ್ಗೆ ಕರ್ಕೊಂಡು ಬಂದ್ರೆ ಅವನು ಮರಣದಿಂದ ಎದ್ದು ನಡೀತಾನೆ. Can you show me any place where Yeshua did a burial service? ಎಲ್ಲಾದರೂ ಯೇಸುವ ಬರಿಯಲ್ ಸರ್ವಿಸ್ ಮಾಡಿದನ್ನ ನನಗೆ ತೋರಿಸಿ ಕೊಡ್ತೀರಾ? He went to the house of Jairus, that daughter rose up. ಹಾನೋಸಿನ ಮನೆಗೆ ಹೋಗಿ ಅವನ ಮಗಳನ್ನ ಮರಣದಿಂದ ಎಬ್ಬಿಸುವುದನ್ನು ನಾವು ನೋಡ್ತೇವೆ. He went to the city of Nain, the widow's only son rose up. ಆ ನಾಯಿನ ಪಟ್ಟಣಕ್ಕೆ ಹೋಗಿ ಆ ವಿಧವೆಯ ಒಂದೇ ಆ ಮಗುವನ್ನ ಮರಣದಿಂದ ಎಬ್ಬಿಸುವುದನ್ನು ನಾವು ನೋಡ್ತಾ ಇದ್ದೇವೆ. He just came to the tomb of Lazarus. Lazarus got up. ಆ ಲಾಜರನ ಸಮಾಧಿಯ ಹತ್ತಿರ ಬಂದನು, ಅವನು ಮರಣದಿಂದ ಎದ್ದು ಬಂದಿದೆ. This is the God dimension. ಇದು ದೇವರ ಕೆಲಸ. Brothers and sisters, there will be a situation where only God's mercy and grace will work. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ಬರ್ತದೆ, ಅದು ದೇವರ ಕೃಪೆಯು ದೇವರ ಕರುಣೆಯಿಂದಲೇ ಮಾತ್ರ ದೇವರಿಗೆ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. Nobody can help you. ಬೇರೆ ಯಾರಿಗೂ ಸಹಾಯ ಮಾಡುವುದಕ್ಕೆ ಸಾಧ್ಯವಲ್ಲ. When David was crossing Kidron, ಆ ಹಿತ್ರೋತ್
ದಾವೀದನು ಹೊರಟು ಹೋದಾಗ somebody gave David a very bad news. ಯಾರೋ ಒಬ್ಬರು ದಾವೀದನಿಗೆ ಒಂದು ಕಟ್ಟಾದ ಸುದ್ದಿಯನ್ನು ಕೊಟ್ಟನು. 2 Samuel 15:31. 2 ಶಾಮುವೇಲ್ 15ನೇ ಅಧ್ಯಾಯ 31ನೇ ವಾಕ್ಯ. ಅಹೀತೋಫೆಲನ ಆಬ್ಷಾಲೋಮನ ಮನೆಯ ಬಳಿಯಲ್ಲಿ ಒಳಸಂಚಿಯವರು ಸಂಗಡ ಇದ್ದಾನೆಂದು ದಾವೀದನಿಗೆ ತಿಳಿಸಲ್ಪಟ್ಟಾಗ ದಾವೀದನು ಕರ್ತನೇ ಅಹೀತೋಫೆಲನ ಆಲೋಚನೆಯನ್ನ ಉಚ್ಚುತನವಾಗಿ ಮಾಡು ಅಂದನು. You see, here as David was crossing Kidron, somebody told David, Ahithophel is giving advices against you. ದಾವೀದನು ಆ ಹಿತ್ರೋನ್ ಹಳ್ಳೆಯನ್ನ ದಾಟಿದಾಗ ಯಾರೋ ಅವನಿಗೆ ಹೇಳ್ತಾ ಇದೆ, ಆ ಅಹೀತೋಫೆಲನು ನಿನಗೆ ವಿರುದ್ಧವಾಗಿ ಆಲೋಚನೆ ಕೊಡ್ತಾ ಇದೆ ಎಂಬುದಾಗಿ. David know that Ahithophel was a master planner. He could devise plans. He could give counsel which can make David fall. ದಾವೀದನಿಗೆ ಗೊತ್ತಿತ್ತು ಈ ಅಹೀತೋಫೆಲನು ಯಾರೆಂಬುದಾಗಿ. ಅವನು ಬಹಳಷ್ಟು ಆಲೋಚನೆ ಹೇಳುವಂತ ಮನುಷ್ಯನು. ಅವನ ಆಲೋಚನೆಯು ದಾವೀದನಿಗೆ ಬಹಳಷ್ಟು ತೊಂದರೆ ಕೊಡಬಹುದು ಅಂತ ದಾವೀದನಿಗೆ ಗೊತ್ತು. And what is the prayer of David? ಆದ್ರೆ ದಾವೀದನ ಪ್ರಾರ್ಥನೆ ಏನಾಗಿತ್ತು? Lord, I pray, ಕರ್ತನೇ ನಾನು ಪ್ರಾರ್ಥನೆ ಮಾಡ್ತೇನೆ, turn the counsel of Ahithophel into foolishness. ಅಹೀತೋಫೆಲನ ಆಲೋಚನೆಯನ್ನು ಹುಚ್ಚುತನವಾಗಿ ಮಾಡು ಅಂದನು. You see, this is the God's dimension. ಇದು ದೇವರ ಕೆಲಸ. Now imagine the prayer is going to heaven. ಆ ಪ್ರಾರ್ಥನೆಯು ಪರಲೋಕಕ್ಕೆ ಮುಟ್ಟುತ್ತಾ ಇದೆ. And the prayer is coming down and falling upon Ahithophel. ಆ ಪ್ರಾರ್ಥನೆಯ ಉತ್ತರ ಅಹೀತೋಫೆಲನ ಬಳಿಗೆ ಬರ್ತಾ ಇದೆ. Let us see how did the prayer come upon Ahithophel. The prayer David prayed at the brook Kidron. ಅಹಿತ್ರೋತ್ ಹಳ್ಳೆಯಲ್ಲಿ ದಾವೀದನು ಮಾಡಿದಂತ ಪ್ರಾರ್ಥನೆಗೆ ದೇವರು ಹೇಗೆ ಉತ್ತರ ಕೊಟ್ಟಿದ್ದಾನೆಂಬುದಾಗಿ ನಾವು ನೋಡೋಣ. 2 Samuel 17:23. 17ನೇ ಅಧ್ಯಾಯ 23ನೇ ಅಧ್ಯಾಯ. 2 ಅರಸಗಳು 17ನೇ ಅಧ್ಯಾಯ 23ನೇ ವಚನ. 2 ಶಾಮುವೇಲ 17ನೇ ಅಧ್ಯಾಯ 23ನೇ ವಚನ. ಅಹೀತೋಫೆಲನು ತನ್ನ ಯೋಚನೆಯ ಪ್ರಕಾರ ನಡೆಯಲಿಲ್ಲವೆಂದು ನೋಡಿದಾಗ ತನ್ನ ಕತ್ತೆಯ ಮೇಲೆ ತಡಿಯನ್ನು ಹಾಕಿ ಏರಿ ಪಟ್ಟಣದಲ್ಲಿರುವ ತನ್ನ ಮನೆಗೆ ಹೋಗಿ ಅದನ್ನ ಕ್ರಮಪಡಿಸಿ ಉರುಳು ಹಾಕಿಕೊಂಡು ಸತ್ತು ತನ್ನ ತಂದೆಯ ಸಮಾಧಿಯಲ್ಲಿ ಹೂಣಲ್ಪಟ್ಟನು. How the prayer came? ಪ್ರಾರ್ಥನೆ ಹೆಂಗೆ ಬಂದಿತ್ತು? David prayed a small prayer in Kidron. ಹಿದ್ರೋನ ಆ ಹಳ್ಳೆಯಲ್ಲಿ ದಾವೀದನು ಒಂದು ಸಣ್ಣ ಪ್ರಾರ್ಥನೆ ಮಾಡಿದನು. Make the counsel of Ahithophel foolishness. ಅಹಿತೋಫೆಲನ ಆಲೋಚನೆ ಹುಚ್ಚುತನವಾಗಿ ಮಾಡುವಂಬುದಾಗಿ. What happened to Ahithophel? ಅಹಿತೋಫೆಲನಿಗೆ ಏನಾಯಿತು? Suddenly he took his donkey, ಅವನು ತನ್ನ ಕತ್ತೆ ಮೇಲೆ ತಡಿಯನ್ನು ಹಾಕಿ went to the house, ಆ ಮನೆಗೆ ಅವನು ಹೋದನು. gave everybody instruction what to do. Everything is done. ಅವನು ಎಲ್ಲರಿಗೂ ಎಲ್ಲ ಆಲೋಚನೆಯನ್ನು ಹೇಳಿಕೊಟ್ಟನು. And then went to his room. ಅವನು ಆ ಮನೆಗೆ ಅವನು ಹೋದನು. And made a big rope, put it in his head, and he suicide. He commit suicide. ಅವನು ಆತ್ಮಹತ್ಯೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. My question. ನನ್ನ ಪ್ರಶ್ನೆ, why did Ahithophel commit suicide? ಯಾಕೆ ಅಹಿತೋಫೆಲನು ಆತ್ಮಹತ್ಯೆ ಮಾಡಿಕೊಂಡನು? The prayer of David in Kidron. ಹಿತ್ರೋನ ಹಳ್ಳೆಯ ದಾವೀದನ ಪ್ರಾರ್ಥನೆ. You see, if you are a man of God, a woman of God, a believer of God, if
people come to disturb you, your prayer can bring destruction upon your enemy. ನೀವು ದೇವರ ಒಬ್ಬ ಮನುಷ್ಯನಾಗಿದ್ದರೆ ನೀವು ನಿಮ್ಮ ಶತ್ರುಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯು ನಿಮ್ಮ ಶತ್ರುಗಳನ್ನ ತಡೆಗಟ್ಟುವಂತ ಶಕ್ತಿಯು ನಿಮ್ಮ ಪ್ರಾರ್ಥನೆಗಿದೆ. I had few experiences in my life. ನನ್ನ ಜೀವನದಲ್ಲಿ ಕೂಡ ನನಗೆ ಕೆಲವು ಅನುಭವ ಸಾಕ್ಷ್ಯಗಳಿದೆ. Sometimes, you do ministry and somebody will create lot of headache for you. ನೀವು ಸೇವೆ ಮಾಡುವಾಗ ಕೆಲವರು ನಿಮಗೆ ಬಹಳಷ್ಟು ತಲೆನೋವನ್ನು ಕೊಡುತ್ತೇವೆ. Sometimes you will say, Lord, please help me handle this situation. ಕೆಲವು ಸಾರಿ ನೀವು ಹೇಳ್ತೀರಾ, ದೇವರೇ ಈ ಸಂದರ್ಭದಲ್ಲಿ ನನಗೆ ನಿನ್ನ ಸಹಾಯ ಬೇಕು ಎಂಬುದಾಗಿ. And God will deal it. ದೇವರು ಅದನ್ನ ಕೊಡ್ತಾನೆ. God will handle that case. ದೇವರು ಆ ಕೆಲಸವನ್ನ ಮಾಡುತ್ತಾನೆ. You may be thinking, why, is it biblical to pray like this? ಒಂದು ವೇಳೆ ನೀವು ಯೋಚನೆ ಮಾಡಬಹುದು, ಈಗ ಪ್ರಾರ್ಥನೆ ಮಾಡುವುದು ಸತ್ಯವೇದದ ಆಧಾರವಾಗಿ ಸರಿ ಇದೆಯಾ ಎಂಬುದಾಗಿ. 1 Timothy chapter 1 verses 20. ಮೊದಲ ತಿಮೋತಿ ಮೊದಲನೇ ಅಧ್ಯಾಯ 20ನೇ ವಚನ. 1:20. Yeah. ಹುಮನೇಯನು ಅಲೆಕ್ಸಾಂದ್ರನು ಅವರಲ್ಲಿದ್ದಾರೆ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನ ಕಲಿತುಕೊಳ್ಳುವಂತೆ ನಾನು ಇವರನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟನು. See, that is called authority. ಅದೇ ಅಧಿಕಾರ ಎಂಬುದಾಗಿ ನಾವು ಹೇಳುತ್ತೇವೆ. Sometimes when a servant of God is ministering, some believers will create headache, unnecessary headache. ಕೆಲವೊಮ್ಮೆ ದೇವ ಜನರು ಸೇವೆ ಮಾಡುವಾಗ ಕೆಲವು ಜನರು ಅಗತ್ಯವಿಲ್ಲದಂತ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. I'm talking about the direction of the Holy Spirit. Not everybody is entitled to do this. But if you are a servant of God and doing the ministry of God, and if there are people against you, your prayer will bring dire effects on the opposite party. ನಾನು ಇದನ್ನ ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೆ. ಎಲ್ಲರಿಗೂ ಇದನ್ನ ಮಾಡುವುದು ಅಗತ್ಯವಿಲ್ಲ. ಆದರೆ ನೀವು ಒಬ್ಬ ಸೇವಕನಾಗಿದ್ರೆ ಶತ್ರುಗಳಿಗೆ ವಿರುದ್ಧವಾಗಿ ನೀವು ಮಾಡುವಂತ ಪ್ರಾರ್ಥನೆಯು ಅವರಲ್ಲಿ ಹೆಚ್ಚು ಆ ಒಂದು ಪರಿಣಾಮವನ್ನು ತರುತ್ತದೆ. That is what sometimes the servants of God in the spirit they rebuked certain people. ಆದ್ದರಿಂದ ಸೈತಾನನ್ನ ಖಂಡಿಸುವಂತ ಪ್ರಾರ್ಥನೆಯಲ್ಲಿ ಖಂಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. In the book of 2 Timothy chapter 4 verses 14, look at what Apostle Paul is saying. 2 ತಿಮೋತಿ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳುವಂತದ್ದು ಏನೆಂಬುದಾಗಿ ನಾವು ನೋಡುವ. ಈ ವಿಷಯಗಳನ್ನು ಅವರ ಜ್ಞಾಪಕಕ್ಕೆ ತರಬೇಕು, ಹೇಳುವವರಿಗೆ ಕೇಡನ್ನ ಉಂಟು ಮಾಡುವುದೇ ಹೊರತು. 2 Timothy 4:14. 4:14. Sorry. ಕಂಚುಗಾರನಾದ ಅಲೆಕ್ಸಾಂದ್ರನು ನನಗೆ ಬಹಳ ಕೇಡು ಮಾಡಿದನು, ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನ ಕೊಡುವನು. See that word? ಆ ವಾಕ್ಯವನ್ನು ನೀವು ನೋಡಿರಿ. Alexander the coppersmith is creating harm for us. ಅಲೆಕ್ಸಾಂದ್ರನು ಬಹಳಷ್ಟು ಕೇಡನ್ನ ಮಾಡುವುದನ್ನ ಅಲ್ಲಿ ಹೇಳ್ತಾ ಇದೆ. You see, sometimes the power of God, the authority of God will work against people who stand against the gospel. ಸುವಾರ್ತೆಗೆ ವಿರುದ್ಧವಾಗಿ ನಿಮಗೆ ವಿರುದ್ಧವಾಗಿ ನಿಲ್ಲುವಂತ ಜನರ ಮೇಲೆ ನಿಮ್ಮ ಅಧಿಕಾರ ದೇವರು ಉಪಯೋಗಿಸುತ್ತಾನೆ. This is what many pastors, many men of God don't know. ಇದೇ ಅನೇಕ ಸೇವಕರಿಗೆ ಇದು ಗೊತ್ತಿಲ್ಲ. They think that people can come and beat you and go. ಅವರು ತಿಳ್ಕೊಳ್ಳುವುದು ಜನರು ಅವರಿಗೆ ಬಂದು ಹೊಡೆದು ಹೋಗಬಹುದು ಎಂಬುದಾಗಿ. You see, only those things which God has
allowed upon you will come upon you. ನಿಮಗೆ ದೇವರ ಅನುಮತಿ ಇಲ್ಲದೆ ಯಾವುದು ನಿಮ್ಮ ಮೇಲೆ ಬರುವುದಿಲ್ಲ. ದೇವರು ಯಾವುದು ಅನುಮತಿ ಕೊಡುತ್ತಾನೋ ಅದು ಮಾತ್ರ ಬರುತ್ತದೆ. But all other things, God has given you authority to rebuke. ಆದರೆ ಉಳಿದ ಎಲ್ಲದಕ್ಕೂ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಖಂಡಿಸುವುದಕ್ಕಾಗಿ. And you don't know how to use it. What we can do? ಅದು ನಿಮಗೆ ಉಪಯೋಗಿಸುವುದಕ್ಕೆ ಗೊತ್ತಿಲ್ಲದಿದ್ದರೆ ನಮಗೇನು ಮಾಡಬಹುದು? Let us look at one more verse. Book of Acts. ಅಪೊಸ್ತಲರ ಕೃತಿಗಳು Let us read from the book of Acts, chapter 13. 13ನೇ ಅಧ್ಯಾಯವನ್ನು ನಾವು ನೋಡುವ. Book of Acts, chapter 13. Let me take. Verses 8. Can you read it? 8ನೇ ವಾಕ್ಯ. ಆದರೆ ಆ ಮಂತ್ರವಾದಿಯಾದ ಎಲುಮನು ಅವರಿಗೆ ಎದುರು ನಿಂತು ಅಧಿಪತಿಯನ್ನು ನಂಬಿಕೆಯಿಂದ ತಿರುಗಿಸುವುದಕ್ಕೆ ಪ್ರಯತ್ನಿಸಿದರು. ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದು ಅರ್ಥ. The Bible says when Paul was going to preach, one magician came and stood there and tried to stop the gospel meeting. ಪೌಲನಲ್ಲಿ ಸುವಾರ್ತೆ ಸಾರುವುದಕ್ಕೆ ಹೋದಾಗ ಒಬ್ಬ ಮಂತ್ರವಾದಿಯು ಪೌಲನ ವಿರುದ್ಧವಾಗಿ ಅಲ್ಲಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. Verses 13, verses 9. 9ನೇ ವಚನ. ಆಗ ಸೌಲನು, ಅವನು ಪೌಲನೆಂಬುದಾಗಿಯೂ ಕರೆಯಲ್ಪಟ್ಟನು, ಪವಿತ್ರಾತ್ಮ ಭರಿತನಾಗಿ ಅವನನ್ನ ದೃಷ್ಟಿಸಿ ನೋಡಿ. How did Paul look at him? ಯಾಕೆ ಪೌಲನು ಅವನನ್ನ ನೋಡಿದಾನೆ? Filled with the Holy Spirit, Paul looked at him. ಪವಿತ್ರಾತ್ಮ ಭರಿತನಾಗಿ ಅವನನ್ನ ದೃಷ್ಟಿಸಿ ನೋಡಿದೆ ಎಂಬುದಾಗಿ ನಾನು ನೋಡ್ತಾ ಇದೆ. And told, let us read from the book of 1 Corinthians chapter 13 about love. ಅವನು ಹೇಳಿದೆ, ನಾವು ಕೊರಿಂಥಿಯ ಪತ್ರಿಕೆಯಲ್ಲಿ ಬರೆದ ಪ್ರೀತಿಯ ಬಗ್ಗೆ ನಾವು ಮಾತಾಡೋಣ ಎಂಬುದಾಗಿ. You know, brother Elymas, you need love. ಎಲೋಮೆನೆ, ನಿನಗೆ ಪ್ರೀತಿ ಬೇಕು ಎಂಬುದಾಗಿ. How did Paul respond? ಪೌಲನು ಹೇಗೆ ಅವನಿಗೆ ಉತ್ತರ ಕೊಟ್ಟನು? 10 and 11. 10 ಮತ್ತು 11. ಎಲ್ಲ ಮೋಸದಿಂದಲೂ ಎಲ್ಲ ಕಟ್ಟತನದಿಂದಲೂ ತುಂಬಿರುವವನೇ, ಸೈತಾನ ಮಗನೇ, ಎಲ್ಲ ನೀತಿಗೆ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗವನ್ನ ಡೊಂಕು ಮಾಡುವುದನ್ನ ಬಿಡುವುದಿಲ್ಲವೋ? ಈಗ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನ ಕಾಣದೆ ಇರುವಿ ಎಂದು ಹೇಳಿದನು. ಆಗ ಆ ಕ್ಷಣವೇ ಅವನಿಗೆ ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡಿದು ನಡೆಸುವರನ್ನ ಹುಡುಕುತ್ತಾ ತಿರುಗಾಡಿದನು. You see, where did Acts 1 Corinthians 13 go? ಇಲ್ಲಿ ಮೊದಲ ಕೊರಿಂಥದ ಈ ಪ್ರೀತಿಯ ಮಾತುಗಳು ಎಲ್ಲಿ ಹೋಯಿತು? I have seen the discipline of God coming inside the church. ಆ ದೇವರ ಆ ಶಿಸ್ತು ಸಭೆಗೆ ಬರುವುದನ್ನು ನಾನು ನೋಡಿದ್ದೇನೆ. Yeshua came to Jerusalem, he looked inside, he went out and made a good whip. ಅವನು ಯೇಸುವ ದೇವಾಲಯಕ್ಕೆ ಬಂದನು. ಅವನು ಆ ದೇವಾಲಯದ ಒಳಗೆ ಹೋಗಿ ಅವನು ಮಾಡಿದನ್ನು ನಮಗೆ ನೋಡಬಹುದು. He made a good whip. He started beating and throwing out all the money lenders out of the church. ಅವನು ಒಂದು ಕೋಲಿನಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇತ್ತಂತ ಎಲ್ಲ ಜನರನ್ನು ಹೊಡೆದು ಕಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. You have to understand, the understanding of the Bible is very balanced. It is not love every time. God will rebuke. ನೀವು ಅರ್ಥ ಮಾಡಿಕೊಳ್ಳ್ರಿ, ಎಲ್ಲಾ ಸಮಯದಲ್ಲಿ ಪ್ರೀತಿ ಎಂಬ ವಿಷಯವನ್ನ ಕೆಲವು ಸಾರಿ ದೇವರು ನಮ್ಮನ್ನ ಖಂಡಿಸುವನಾಗಿರ್ತಾನೆ. You have to understand, the church is not a political party. ನೀವು ಅರ್ಥ ಮಾಡಿಕೊಳ್ಳಬೇಕು, ಸಭೆ ಎಂಬುದು ಒಂದು ರಾಜಕೀಯ ಸ್ಥಳವಲ್ಲ ಎಂಬುದಾಗಿ. Don't make politics inside the church. ಸಭೆಯಲ್ಲಿ ನೀವು ರಾಜಕೀಯ ತರಬಾರದು. Don't make a groupism inside the church.
ನೀವು ಸಭೆ ಒಳಗಡೆ ಗ್ರೂಪಿಸಂ ಗುಂಪಿನ ಕೆಲಸ ಮಾಡಬಾರದು. Many men of God, many pastors don't know this. ಅನೇಕ ದೇವ ಜನರಿಗೆ ಸೇವಕರಿಗೆ ಇದು ಗೊತ್ತಿಲ್ಲ. David was anointed of God. ದಾವೀದನು ದೇವರಿಂದ ಅಭಿಷೇಕ ಮಾಡಲ್ಪಟ್ಟವನು. But Ahithophel didn't want to be with David. He turned against David. ಆದರೆ ಅಹಿತೋಫೆಲನು ದಾವೀದನ ಜೊತೆಯಲ್ಲಿ ಇರುವುದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಅವನು ದಾವೀದನ ವಿರುದ್ಧವಾಗಿ ಎದ್ದನು. David prayed in the brook of Kidron. ಆ ಕಿದ್ರೋನ್ ಹಳ್ಳದ ಬಳಿಯಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದನು. That rebuke became a curse on Ahithophel. ಅವನು ಖಂಡಿಸಿದಂದದು ಆ ಅಹಿತೋಫೆಲನ ಮೇಲೆ ಒಂದು ಶಾಪವಾಗಿ ಬಿದ್ದಿದೆ. You have to be careful how you behave inside the church of God. ದೇವರ ಸಭೆಯಲ್ಲಿ ನೀವು ಹೇಗೆ ನಿಮ್ಮ ಸ್ವಭಾವಗಳು ಹೇಗೆ ಇರುತ್ತವೆ ಎಂಬುದನ್ನ ನೀವು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗಿರುತ್ತದೆ. Leaders, be very careful when you are handling the Bible, handling the administration of the church. ನೀವು ಸಭೆಯ ಕಾರ್ಯಗಳನ್ನ ನೀವು ಕ್ರಮಪಡಿಸಿಕೊಳ್ಳುವಾಗ ಪ್ರಿಯ ನಾಯಕರೇ, ನೀವು ಬಹಳ ಎಚ್ಚರಿಕೆಯುಳ್ಳವರಾಗಿರಿ. If man beat you, God will heal you. ಮನುಷ್ಯರು ನಿಮ್ಮನ್ನ ಒಡೆಯುವಾದರೆ ದೇವರು ನಿಮ್ಮನ್ನ ಸೌಖ್ಯ ಮಾಡ್ತಾನೆ. But if God beat you, who will heal you? ಆದರೆ ದೇವರು ನಿಮ್ಮನ್ನ ಒಡೆಯುವಾದರೆ ಯಾರು ನಿಮ್ಮನ್ನ ಸೌಖ್ಯ ಮಾಡ್ತಾನೆ? It's very important. ಅದರಿಂದ ಇದು ಬಹಳ ಪ್ರಾಮುಖ್ಯ ಉಳ್ಳದು. The brook of Kidron is a prayer place where God will rebuke your enemy. ಹಿದ್ರೋಕ್ ಹಳ್ಳದ ಒಂದು ಸ್ಥಳ, ಅದು ದೇವರು ನಿಮ್ಮ ಶತ್ರುವನ್ನ ಖಂಡಿಸುವಂತ ಸ್ಥಳವಾಗಿರುತ್ತದೆ. Within 10 minutes, I'm going to finish this within 10 minutes. 10 ನಿಮಿಷ ಒಳಗಡೆ ನಾನು ಇದೆಲ್ಲ ಮುಗಿಸುತ್ತೇನೆ. The fourth brook is the brook of Kishon. ಹೀಶೋಕ್ ಹಳ್ಳ ಆಗಿದೆ 4ನೆಯ ಹಳ್ಳ. Let us look at the brook of Kishon. ಆ ಕೀಶೋಕ್ ಹಳ್ಳದ ಬಗ್ಗೆ ನಾವು ನೋಡೋಣ. 1 Kings 18 verses 4. ಮೊದಲ ಅರಸಗಳು 18ನೇ ಅಧ್ಯಾಯ 4ನೇ ವಾಕ್ಯ. ಇಜಬೇಲಳು ಕರ್ತನ ಪ್ರವಾದಿಗಳನ್ನ ಕೊಲ್ಲುವಾಗ ಒಬಾದ್ಯನು 100 ಮಂದಿ ಪ್ರವಾದಿಗಳನ್ನ ತೆಗೆದುಕೊಂಡು 50 ಮಂದಿಯಾಗಿ ಅವರನ್ನ ಗವಿಯಲ್ಲಿ ಬಚ್ಚಿಟ್ಟು ಅವರಿಗೆ ಆಹಾರವನ್ನು ನೀರನ್ನು ಕೊಟ್ಟು ಅವರನ್ನ ಸಂರಕ್ಷಣೆ ಮಾಡುತ್ತಾ ಇದ್ದನು. You see, here Jezebel was against the anointed servants of God. ಇಲ್ಲಿ ನಾವು ನೋಡ್ತಾ ಇದೆ, ಅಭಿಷೇಕಿಸಲ್ಪಟ್ಟಂತ ಪ್ರವಾದಿಗಳ ವಿರುದ್ಧ ಇಜಬೇಲಳು ಎದ್ದೇಳುವುದನ್ನು ನಾವು ನೋಡ್ತಾ ಇದೆ. But God raised up a powerful prophet called Prophet Elijah. ಆದರೆ ಬಹಳ ಶಕ್ತಿ ಇರುವಂತ ಒಬ್ಬ ಪ್ರವಾದಿಯನ್ನ ದೇವರು ಎಬ್ಬಿಸುವನನ್ನ ನೋಡ್ತಾ ಇದೆ. 1 Kings chapter 18 verses 40. 14ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆದರೆ ಈಗ ನನ್ನ ಯಜಮಾನನು ನನ್ನನ್ನು ಕೊಂದು ಹಾಕುವ ಹಾಗೆ ಈಗೋ ಏಲಿಯನು ಇದ್ದಾನೆಂದು ನೀನು ಹೋಗಿ ಅವನಿಗೆ ಹೇಳೆಂಬುದಾಗಿ ನೀನು ಹೇಳ್ತೀ ಅಂದನು. 1840 1 Kings 18:40. 40ನೇ ವಾಕ್ಯ. ಆಗ ಏಲಿಯನು ಅವರಿಗೆ, ನೀವು ಬಾಳನ ಪ್ರವಾದಿಗಳನ್ನು ಹಿಡಿರಿ, ಅವರಲ್ಲಿ ಒಬ್ಬರೂ ತಪ್ಪಿಸಿಕೊಳ್ಳದೆ ಇರಲಿ ಅಂದನು. ಇವರು ಅವರನ್ನ ಹಿಡಿದರು. ಏಲಿಯನು ಅವರನ್ನ ಕೀಶೋನ್ ಹಳ್ಳದ ಬಳಿಗೆ ತಕೊಂಡು ಹೋಗಿ ಅಲ್ಲಿ ಅವರನ್ನ ಕೊಂದು ಹಾಕಿದನು. Bible speaks about the brook of Kishon. ಕೀಶೋನ್ ಹಳ್ಳದ ಬಗ್ಗೆ ಸತ್ಯವೇದವು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. What does the brook of Kishon means? ಆ ಕೀಶೋನ್ ಹಳ್ಳದ ಅರ್ಥ ಏನಾಗಿದೆ? Victory over all spirits of idols. ಎಲ್ಲ ವಿಗ್ರಹಗಳ ಮೇಲೆ ದೇವರು ನಮಗೆ ಕೊಡುವಂತ ಜಯ. Victory over all kind of evil attacks. ಎಲ್ಲ
ದುಷ್ಟ ಶತ್ರು ಶಕ್ತಿಗಳ ಮೇಲೆ ದೇವರು ನಮಗೆ ಕೊಡುವಂತ ಜಯ. God will give you anointing at the brook of Kishon, where you will have power to bring down the power of the enemy. ದೇವರು ಆ ಕಿಶೋಸ್ ಹಳ್ಳದಲ್ಲಿ ನಿಮಗೆ ಒಂದು ಅಭಿಷೇಕ ಕೊಡುತ್ತಾನೆ. ಶತ್ರುಗಳ ಮೇಲೆ, ನಿಮಗೆ ವಿರುದ್ಧವಾಗಿ ಎದ್ದೇಳುವಂತ ಜನರ ಮೇಲೆ ದೇವರು ನಿಮಗೆ ಒಂದು ಅಭಿಷೇಕವನ್ನು ಕೊಡುತ್ತಾನೆ. 100 prophets were hiding. 100 ಮಂದಿ ಪ್ರವಾದಿಗಳು ಬಚ್ಚಿಟ್ಟುಕೊಂಡರು. But the 101st prophet, God brought him out, anointed him to bring down the power of the enemy. ಆದರೆ 101ನ ಆ ಪ್ರವಾದಿಯನ್ನ ದೇವರು ಹೊರಗೆ ತಂದು ಅವನ ಮೇಲೆ ಅಭಿಷೇಕವನ್ನ ಕಳುಹಿಸಿ ಶತ್ರುವಿಗೆ ವಿರುದ್ಧವಾಗಿ ಎದ್ದು ನಿಲ್ಲಲು ಅವನನ್ನ ಬಲಪಡಿಸಿದನು. The brook of Kishon means God is selecting you specially from others to do a powerful ministry. ಆ ಕಿಶೋಸ್ ಹಳ್ಳದ ಅರ್ಥವೇನೆಂದ್ರೆ, ಇದರ ಜನರಿಂದ ದೇವರು ನಿಮ್ಮನ್ನ ಆರಿಸಿಕೊಂಡು ನಿಮ್ಮ ಮುಖಾಂತರವಾಗಿ ಬಹಳಷ್ಟು ಒಂದು ಬಲವಾಗಿರುವಂತ ಸೇವೆಯನ್ನ ಮಾಡಿಸುವುದಕ್ಕೋಸ್ಕರ. 100 prophets hiding, 1 prophet killing 400 prophets of Baal. 100 ಮಂದಿ ಪ್ರವಾದಿಗಳು ಬಚ್ಚಿಟ್ಟುಕೊಂಡಿದೆ, ಒಂದು ಪ್ರವಾದಿ 400 ಸುಳ್ಳು ಪ್ರವಾದಿಗಳನ್ನ ನಾಶ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. What people couldn't do in Bangalore, LGC Church, you will do in Bangalore. ಜನರಿಗೆ ಬ್ಯಾಂಗ್ಳೂರ್ನಲ್ಲಿ ಏನು ಮಾಡಕ್ಕಾಗಿಲ್ವಾ, LGC ಚರ್ಚ್ ಅದು ದೇವರು ನಿಮ್ಮ ಮುಖಾಂತರವಾಗಿ ಮಾಡುತ್ತಾನೆ. What other people couldn't do in your city, God will anoint you, use you to do in your city, because God has taken to the brook of Kishon. ಈ ಪಟ್ಟಣದಲ್ಲಿ ಬೇರೆ ಜನರಿಗೆ ಏನು ಮಾಡಕ್ಕಾಗಿಲ್ಲವೋ ಅದು ದೇವರು ನಿಮ್ಮ ಮುಖಾಂತರವಾಗಿ ಮಾಡುತ್ತಾನೆ. ಯಾಕಂದ್ರೆ ದೇವರು ನಿಮ್ಮನ್ನ ಈ ಕಿಶೋಸ್ ಹಳ್ಳದ ಹತ್ತಿರ ತಂದಿದ್ದಾನೆ. In the brook of Beshor, you will receive everything. ಆ ಬೆಸೋರಿನ ಹಳ್ಳದಲ್ಲಿ ನಿಮಗೆ ನಷ್ಟವಾದ ಎಲ್ಲವನ್ನು ಸಿಕ್ಕುವಂತದಾಗಿದ್ದರೆ, in the brook of Keriath, God will provide you. ಕೆರಿಯೋತ್ ಹಳ್ಳದಲ್ಲಿ ದೇವರು ನಿಮಗೆ ಎಲ್ಲವನ್ನು ಒದಗಿಸಿ ಕೊಡುವನಾಗಿದ್ದರೆ, in the brook of Kidron, your prayer will bring answer. ಕೆದ್ರೋನ್ ಹಳ್ಳದಲ್ಲಿ ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವಂತವನಾಗಿದ್ದರೆ, in the brook of Kishon, your enemy will fail before you. ಆ ಕಿರ್ಶೋಸ್ ಹಳ್ಳದ ಮುಂದೆ ದೇವರು ನಿಮ್ಮ ಶತ್ರುಗಳನ್ನು ನಾಶ ಮಾಡುವನಾಗಿರುತ್ತಾನೆ. I want to talk to you the final brook, the last brook, where we have to come together. ಕೊನೆಯದಾಗಿ ಕೊನೆಯ ಹಳ್ಳವನ್ನು ನಾನು ನಿಮ್ಗೆ ಹೇಳುತ್ತೇನೆ, ಅಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಬರಬೇಕಾಗುತ್ತದೆ. The last brook, ಕೊನೆಯ ಹಳ್ಳ, I have given it a name. ನಾನು ಅದಕ್ಕೆ ಒಂದು ಹೆಸರು ಕೊಟ್ಟಿದೆ. The Bible never speaks about that. You know, the name is not there in that Bible, but I am calling it a brook. ಆ ಸತ್ಯವೇದದಲ್ಲಿ ಆ ಹಳ್ಳಕ್ಕೆ ಒಂದು ಹೆಸರಿಲ್ಲ, ಆದರೆ ನಾನು ಒಂದು ಹೆಸರು ಅದಕ್ಕೆ ಇಡ್ತಾ ಇದೆ. I call it the brook of Calvary. ಅದಕ್ಕೆ ನಾನು ಕಾಲ್ವರಿಯ ಹಳ್ಳ ಎಂಬುದಾಗಿ ಹೇಳ್ತೇನೆ. Why, brother? Why are you calling it as a brook of Calvary? ಯಾಕೆ ಸಹೋದರ ಅದು ಕಾಲ್ವರಿ ಹಳ್ಳ ಎಂಬುದಾಗಿ ಹೇಳ್ತೀರಾ? In the book of 1 John, chapter 5, verses 6. ಮೊದಲ ಯೋಹಾನ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಈತನೇ ಅಂದರೆ ಯೇಸು ಕ್ರಿಸ್ತನೇ ನೀರಿನಿಂದಲೂ ರಕ್ತದಿಂದಲೂ ಬಂದಾತನು, ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದನು. ಇದಕ್ಕೆ Bible say Yeshua came with both water and blood. ಸತ್ಯವೇದ ಹೇಳ್ತಾ ಇದೆ, ನೀರಿನಿಂದಲೂ ರಕ್ತದಿಂದಲೂ ಯೇಸುವ ಬಂದನು ಎಂಬುದಾಗಿ. You see, again the Bible say this brook was a brook of living waters. ಸತ್ಯವೇದ ಹೇಳ್ತಾ ಇದೆ, ಜೀವ ಕೊಡುವಂತ ಒಂದು ನೀರಿನ ಹಳ್ಳೆಯಾಗಿತ್ತು ಇದು ಎಂಬುದಾಗಿ. The Bible must say blood came out of Yeshua. ಸತ್ಯವೇದ ನೋಡ್ತಾ ಇದೆ, ಯೇಸುವಿನಿಂದ ರಕ್ತ ಹೊರಗೆ ಬಂದಿತ್ತು ಎಂಬುದಾಗಿ.
But that is not what the Bible is written. ಆದರೆ ಸತ್ಯವೇದದಲ್ಲಿ ಹಾಗೆ ನಾವು ನೋಡ್ತಾ ಇಲ್ಲ. John 19 verses 34. ಯೋಹಾನ 19:34. ಯೋಹಾನ 19:34. ಆದರೆ ಸೈನ್ಯಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನ ತಿವಿದನು, ಕೂಡಲೇ ರಕ್ತವು ನೀರು ಹೊರಗೆ ಬಂತು ಎಂಬುದಾಗಿ. See that word. When they were piercing Yeshua, Bible say blood and water came out. ಆ ಸೈನಿಕನು ಈಟಿಯಿಂದ ಆತನ ಪಕ್ಕೆಯನ್ನ ತಿವಿದಾಗ ರಕ್ತವು ನೀರು ಹೊರಗೆ ಬಂತು ಎಂಬುದಾಗಿ ನಾನು ನೋಡ್ತಾ ಇದ್ದೆ. You see, the brook of Beshor or Keriath or Kidron or Kishon, that was just water. But Calvary was blood and water. ಓ ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ ಬೇಷೋರ್ನ ಹಳ್ಳದಲ್ಲಿ, ಕೆರ್ಶೋತ್ನ ಹಳ್ಳದಲ್ಲಿ, ಕಿದ್ರೋನ ಹಳ್ಳದಲ್ಲಿ, ಕೆರೋತ್ನ ಹಳ್ಳದಲ್ಲಿ ನೀರು ನೋಡ್ತಾ ಇದೆ. ಆದ್ರೆ ಕಾಲ್ವರಿ ಎಂಬ ಆ ಹಳ್ಳದಲ್ಲಿ ನಾವು ನೀರು ಮತ್ತು ರಕ್ತವನ್ನ ನೋಡ್ತಾ ಇದೆ. ಹಲ್ಲೆಲೂಯ. That means it was not just a brook, the brook which will wash all your sins, heal you and deliver you. ಅದರ ಅರ್ಥವು ಅದು ನೀರಿನ ಒಂದು ಹಳ್ಳ ಮಾತ್ರವಲ್ಲ, ಅದು ನಿಮ್ಮನ್ನ ಸೌಖ್ಯ ಮಾಡುವಂತ, ನಿಮ್ಮ ಪಾಪಗಳನ್ನು ತೊಳೆಯುವಂತ ಒಂದು ರಕ್ತ ಮತ್ತು ನೀರಿನ ಹಳ್ಳವಾಗಿತ್ತು ಎಂಬುದಾಗಿ. Yeshua gave the last drop of blood on the cross of Calvary. ಯೇಸುವ ಆ ಕಾಲ್ವರಿ ಕ್ರೂಚೆಯಲ್ಲಿ ತನ್ನ ಕೊನೆಯ ರಕ್ತದ ಆವನ್ನು ಕೂಡ ನಮಗೋಸ್ಕರ ಕೊಟ್ಟನು. Today that is the greatest brook, the brook of Calvary. ಅದೇ ಬಹಳ ದೊಡ್ಡ ಹಳ್ಳೆಯು ಕಾಲ್ವರಿಯ ಹಳ್ಳೆ ಎಂಬುದಾಗಿ. That is what Yeshua said in the book of Luke chapter 22:20. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ನಾವು ನೋಡುವಂತದ್ದು ಅದಾಗಿದೆ. What did Yeshua say? 22:20ರಲ್ಲಿ ಯೇಸುವ ಏನು ಹೇಳಿದಾನೆ? ಅದೇ ಪ್ರಕಾರ ಊಟವಾದ ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದಾದ ಹೊಸ ಒಡಂಬಡಿಕೆಯಾಗಿದೆ ಎಂಬುದಾಗಿ. When Yeshua was taking that small wine cup, it was representing the last blood which came out of his heart. ಆ ಯೇಸುವ ಆ ದ್ರಾಕ್ಷಾರಸಿಯ ಪಾತ್ರವನ್ನು ತೆಗೆದುಕೊಂಡಾಗ ನಮಗೋಸ್ಕರ ಸುರಿಸಲ್ಪಡುವಂತ ಆ ಕೊನೆಯ ರಕ್ತದ ಆ ಮಾದರಿಯಾಗಿತ್ತು. Thus today we are not going to drink from the brook of Beshor or Keriath or Kidron or Kishon. We are going to drink from the brook of Calvary. ಪ್ರಿಯ ಸಹೋದರ ಸಹೋದರಿಯರೇ, ಬೇಸರೋನ, ಕಿಶ್ರೋನ ಮತ್ತು ಕಿದ್ರೋನ ಹಳ್ಳಗಳಿಂದೆಲ್ಲ ನಾವು ಕುಡಿಯುತ್ತಾ ಇರುವುದು, ಇವತ್ತು ನಾವು ಕುಡಿಯುತ್ತಾ ಇರುವುದು ಆ ರಕ್ತದ ಹಳ್ಳದಿಂದ. ಹಲ್ಲೆಲೂಯ. Let's pray. ನಾವು ಪ್ರಾರ್ಥನೆ ಮಾಡುವ. Father, in the mighty name of Yeshua, ಕರ್ತನೇ ಯೇಸುವ ಅತಿ ಶಕ್ತಿಯಾದ ಹೆಸರಿನಲ್ಲಿ I bring all the people who are joining us live in Zoom and via YouTube. Zoom ಅಲ್ಲಿಯೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ಎಲ್ಲ ಜನರನ್ನು ನಾನು ಸಮರ್ಪಿಸುತ್ತೇನೆ. I pray against every spirit of sickness in the name of Yeshua. ಎಲ್ಲ ರೋಗದ ವಿರುದ್ಧ ನಾನು ಪ್ರಾರ್ಥನೆ ಮಾಡುತ್ತೇನೆ ಯೇಸುವ ಹೆಸರಿನಲ್ಲಿ. Every infirmity, leave them in the name of Yeshua. ಎಲ್ಲ ಅಗತ್ಯಗಳು ಯೇಸುವ ಹೆಸರಿನಲ್ಲಿ ಸೌಖ್ಯ ಮಾಡು. Every demonic attack come out in the name of Yeshua. ಯೇಸುವ ಹೆಸರಿನಲ್ಲಿ ಎಲ್ಲ ಸೈತಾನ ಹೋರಾಟಗಳು, ದುರಾತ್ಮಗಳು ಹೊರಗೆ ಬಾ. Yeshua, deliver your people today. ಯೇಸುವ ನಿನ್ನ ಜನರನ್ನ ಬಿಡುಗಡೆ ಮಾಡು. Bless your people today. ಯೇಸುವ ನಿನ್ನ ಜನರನ್ನ ನೀನು ಆಶೀರ್ವಾದ ಮಾಡು. Lord, bless the LJC church and everybody in the LJC church. ಎಲ್ಜಿಸಿ ಸಭೆಯನ್ನ ಪ್ರತಿ ಒಬ್ಬರನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. Bless the work of their hands. ಕರ್ತನೆ ಅವರ ಕೈ ಕೆಲಸಗಳನ್ನ ಆಶೀರ್ವಾದ ಮಾಡಿ ಕರ್ತನೆ. Father, I pray every family issues, financial issues be settled in the name of Yeshua.
ಯೇಸುವ ಅವರ ಎಲ್ಲ ಕುಟುಂಬದ ಸಮಸ್ಯೆಗಳು, ಎಲ್ಲ ಆರ್ಥಿಕ ಸಮಸ್ಯೆಗಳು ಯೇಸುವ ನಿನ್ನ ಪರಿಹಾರ ಮಾಡಿಕೊಡ್ತಾನೆ. I bless them in the matchless name of Yeshua HaMashiach. ಹೆಸರಿನಲ್ಲಿ ನಾನು ಅವರನ್ನ ಆಶೀರ್ವಾದ ಮಾಡ್ತೇನೆ. ಆಮೆನ್. Amen.